ಈಗ ನಾನು ಡಾಕ್ಟರ್ ಎಂ ಎಸ್ ಶಿರಹಟ್ಟಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೃಷಿ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕನಾಗುತ್ತೇನೆ ಮತ್ತು ಒಣ ಬೇಸಾಯ ಯೋಜನೆ ಮುಖ್ಯ ವಿಜ್ಞಾನಿಯಾಗಿರುತ್ತೇನೆ. ಈಗ ನಾನು ಸೂಕ್ಷ್ಮ ನೀರಾವರಿ, ನೀರಿನ ದಕ್ಷ ಬಳಕೆ ಮತ್ತು ಅಧಿಕ ಉತ್ಪಾದನೆ ಇದರ ಬಗ್ಗೆ ನಾವು ಏನು ಹೊಸದಾಗಿ ಸಂಶೋಧನೆ ನಡೆದಿದೆ, ಅದನ್ನು ಹೇಗೆ ಉಪಯೋಗಿಸಬೇಕು, ಇದರ ಬಗ್ಗೆ ಕೆಲವೊಂದು ಮಾಹಿತಿ ಕೊಡಲು ಬಯಸುತ್ತೇನೆ. ಭಾರತ ದೇಶದಲ್ಲಿ ಜಗತ್ತಿನ ಸುಮಾರು 18% ಜಗತ್ತಿನ ಜನಸಂಖ್ಯೆ ಆವೃತವಾಗಿದೆ. ನಂತರ 4% ಜಗತ್ತಿನಲ್ಲಿ ನೀರು ಸಿಗುವ ಲಭ್ಯತೆ ಇರುವ 4% ನೀರು ಮಾತ್ರ ಭಾರತದಲ್ಲಿ ಲಭ್ಯವಿದೆ. ಹೀಗಾಗಿ ದೊರಕಿದ ನೀರನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದು ಅತ್ಯವಶ್ಯಕವಾಗಿರುತ್ತದೆ. ಇನ್ನು ಕರ್ನಾಟಕದ ರಾಜ್ಯದ ಮಟ್ಟಿಗೆ ಹೇಳುವುದಾದರೆ, ಕರ್ನಾಟಕ ರಾಜ್ಯದಲ್ಲಿ ನದಿ ಮೂಲಗಳಿಂದ ಕೆನಲ್ ಆಗಲಿ ಅಥವಾ ಸರ್ಫೇಸ್ ನೀರಾವರಿ ಅಥವಾ ಮೇಲೆ ಹರಿದು ಬರುವ ನೀರು, ಇದು ರಾಜ್ಯದಲ್ಲಿ ಸುಮಾರು 1695 TMC. 1 TMC ಅಂದರೆ 1000 ಮಿಲಿಯನ್ ಕ್ಯೂಬಿಕ್ ಫೀಟ್, 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ದಷ್ಟು ನೀರಾಗುತ್ತದೆ. ಅದು ಅಷ್ಟು ಸಿಗುತ್ತದೆ. ಇನ್ ಗ್ರೌಂಡ್ ವಾಟರ್ ಅಂದ್ರೆ ಅಂತರ್ಜಲ, ಇದು ಸುಮಾರು 485 TMC ಅಷ್ಟು ಲಭ್ಯವಿರುತ್ತದೆ. ಇನ್ನು ಒಟ್ಟಿನಲ್ಲಿ ಇನ್ನ ಅಂತರ್ಜಲವಾಗಲಿ ಅಥವಾ ಸರ್ಫೇಸ್ ನೀರಾಗಲಿ ಸಿಕ್ಕ ನೀರಿನಲ್ಲಿ ಸುಮಾರು 85% ನೀರು ಕೃಷಿಗಾಗಿ ಬಳಕೆಯಾಗುತ್ತದೆ. ಉಳಿದ 15% ಮಾತ್ರ ಇಂಡಸ್ಟ್ರಿ ಮತ್ತು ಮಾನವನ ಬಳಕೆಗೆ ಲಭ್ಯವಾಗುತ್ತದೆ. ಇನ್ನು ಇದರಲ್ಲಿ ಇಂಟ್ರೆಸ್ಟಿಂಗ್ ಹೇಳೋದಾದರೆ, ಸರ್ಫೇಸ್ ವಾಟರ್ದಲ್ಲಿ 1695 TMC ನೀರು ಲಭ್ಯವಿದ್ದರೂ ಸಹ 78% ಒಟ್ಟು ಲಭ್ಯತೆಯಲ್ಲಿ ಸುಮಾರು 50% ಅಥವಾ ಅದಕ್ಕಿಂತ ಕಡಿಮೆ ಮಾತ್ರ ನೀರಾವರಿಗಾಗಿ ಉಪಯೋಗಿಸಲ್ಪಡುತ್ತದೆ. ಆದರೆ ಅಂತರ್ಜಲದಲ್ಲಿ ಕೇವಲ 22% ಒಟ್ಟು ನೀರು ಲಭ್ಯವಿದ್ದರೂ ಸಹ 50% ಹೆಚ್ಚಿನ ನೀರು ನೀರಾವರಿಗೆ ಉಪಯೋಗಿಸಲಾಗುತ್ತದೆ. ಇನ್ನು ಹೇಗೆ ನಮ್ಮ ನೀರಿನ ಬಳಕೆ ಹೆಚ್ಚಾಗುತ್ತಿದೆ, ಲಭ್ಯತೆ ಕಡಿಮೆ ಆಗುತ್ತಿದೆ ಹೇಳಬೇಕಂದರೆ, 1951ನೇ ಇಸ್ವಿಯಲ್ಲಿ ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ 5177 ಕ್ಯೂಬಿಕ್ ಮೀಟರ್ ಪರ್ ಕ್ಯಾಪಿಟಲ್ ಪರ್ ಇಯರ್, ಅಂದ್ರೆ ಪ್ರತಿ ವರ್ಷಕ್ಕೆ ಪ್ರತಿ ಮನುಷ್ಯನಿಗೆ 5177 ಕ್ಯೂಬಿಕ್ ಮೀಟರ್ ದಷ್ಟು ನೀರು ಲಭ್ಯವಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಾಗಿ, ಮೀನ್ಸ್ ಕಾರ್ಖಾನೆಗಳಲ್ಲಿ ನೀರಿನ ಅವಶ್ಯಕತೆ ಹೆಚ್ಚಾಗಿ, ಮನುಷ್ಯನ ಅವಶ್ಯಕತೆಗಳು ಹೆಚ್ಚಾಗಿ, ನೀರಿನ ಬಳಕೆ ಪ್ರತಿ ಪರ್ಸನ್ ಕಡಿಮೆ ಆಗುತ್ತಾ ಬಂದು 1991ಕ್ಕೆ ಇದು 2709 ಕ್ಯೂಬಿಕ್ ಮೀಟರ್ ಪರ್ ಪರ್ಸನ್ ಪರ್ ಇಯರ್ ಇತ್ತು. ನಂತರ 2021ಕ್ಕೆ ಇದು ಅಂದ್ರೆ ಸುಮಾರು ಮುಂದಿನ ವರ್ಷ ಪ್ರತಿಯೊಬ್ಬನಿಗೆ 1341 ಕ್ಯೂಬಿಕ್ ಮೀಟರ್ ಪರ್ ಪರ್ಸನ್ ಪರ್ ಇಯರ್, ಪ್ರತಿ ಮನುಷ್ಯನಿಗೆ ವರ್ಷಕ್ಕೆ ಇಷ್ಟು ನೀರು ಮಾತ್ರ ಲಭ್ಯವಿದೆ. ಇದೇ ರೀತಿ ಮುಂದುವರೆದರೆ 2051ನೇ ಇಸ್ವಿಗೆ ಪ್ರತಿ ಮನುಷ್ಯನಿಗೆ ಇದು ಅತ್ಯಂತ ಕಡಿಮೆ ಲಭ್ಯವಾಗುವ ಸಾಧ್ಯತೆ ಇದೆ. ಇದು ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದ ಪ್ರಕಾರ ಮನುಷ್ಯನಿಗೆ 1700 ಕ್ಯೂಬಿಕ್ ಮೀಟರ್ ಪರ್ ಇಯರ್ ಅಷ್ಟು ನೀರು ಕಡಿಮೆ ಆದರೆ ಅದನ್ನು ವಾಟರ್ ಸ್ಟ್ರೆಸ್ ಅಂದ್ರೆ ನೀರಿನ ಒತ್ತಡ ಅತ್ತು ಭಾವಿಸಲಾಗುತ್ತದೆ. ಅದೇ ರೀತಿಯಾಗಿ 1000 ಮೀಟರ್ ಕ್ಯೂಬ್ ಪರ್ ಕ್ಯಾಪಿಟಲ್ ಪರ್ ಇಯರ್ ಇದು ಲೆವೆಲ್ಗೆ ಬಂದರೆ ಇದನ್ನು ವಾಟರ್ ಸ್ಕೆರಿಸಿಟಿ ಎಂದು ಹೇಳುತ್ತಾರೆ. ಈಗ ನಾವು ಆಲ್ರೆಡಿ ವಾಟರ್ ಸ್ಟ್ರೆಸ್ ಝೋನ್ ದಲ್ಲಿ ಇದ್ದೇವೆ. ಇದೇ ರೀತಿ ಟ್ರೆಂಡ್ ಕಂಟಿನ್ಯೂ ಆದರೆ 2051ನೇ ಇಸ್ವಿಗೆ ವಾಟರ್ ಸ್ಕೆರಿಸಿಟಿ ಝೋನಿಗೆ ನಾವು ತಲುಪುತ್ತೇವೆ. ಇನ್ನು ವಾಟರ್ ಅವೈಲೇಬಿಲಿಟಿ ಉದಾಹರಣೆ ಹೇಳ್ಬೇಕಂದ್ರೆ, ವಾಟರ್ ಅವೈಲೇಬಿಲಿಟಿ ಏನಿದೆಯಲ್ಲ ಭಾರತದಲ್ಲಿ ಸುಮಾರು 1050 ಬಿಲಿಯನ್ ಕ್ಯೂಬಿಕ್ ಮೀಟರ್ ಲಭ್ಯವಿದೆ. ಇದು ಆಲ್ಮೋಸ್ಟ್ ಸೇಮ್ ಇದೆ, ಹೈಡ್ರೋಲಾಜಿಕ್ ಸೈಕಲ್ ಇರೋದ್ರಿಂದ ಅದೇನು ಫರಕ್ ಆಗಿಲ್ಲ, ಅಷ್ಟು ಲಭ್ಯತೆ ಇದ್ದೇ ಇದೆ. ಆದರೆ 1997-98ರಲ್ಲಿ ನಮ್ಮ ಅವಶ್ಯಕತೆ, ಅಗ್ರಿಕಲ್ಚರ್ ಆಗಲಿ ಇಂಡಸ್ಟ್ರಿಯಲ್ ಆಗಲಿ ಮಾನವನ ಅವಶ್ಯಕತೆ ಸುಮಾರು 600 ಬಿಲಿಯನ್ ಕ್ಯೂಬಿಕ್ ಮೀಟರ್ ಇತ್ತು ಒಟ್ಟು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗಿ ಆಲ್ಮೋಸ್ಟ್ ಈಗ 2025ನೇ ಇಸ್ವಿಯಲ್ಲಿ ಇದು ಸುಮಾರು 825 ಬಿಲಿಯನ್ ದಷ್ಟು ತಲುಪಿದೆ. ಅದೇ ರೀತಿಯಾಗಿ ಕೃಷಿಯ ನೀರಿನ ಅವಶ್ಯಕತೆ ಸಹ 1997ರಿಂದ ಇಲ್ಲೇವರೆಗೆ ಹೆಚ್ಚಾಗುತ್ತಾ ಹೋಗಿ ಇದೇ ಟ್ರೆಂಡ್ ಅಂದ್ರೆ ನಾವು ನೀರು ಸರಿಯಾಗಿ ಬಳಸದೇ ಇದ್ದರೆ 2050ನೇ ಇಸ್ವಿಗೆ ಇದು ನಮ್ಮ ನೀರಿನ ಲಭ್ಯತೆಗಿಂತ
ಅಂದ್ರೆ ನೀರಿನ ಬಳಕೆಯ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಅಂತರ್ಜಲಕ್ಕೆ ಬಂದಾಗ ನಮಗೆಲ್ಲ ಗೊತ್ತಿರುವಂತೆ 1996 1970ನೇ ವರ್ಷದಲ್ಲಿ ನಾವು ಒಂದು ಬಾವಿಯನ್ನು ಕೊರೆದಾಗ ಸುಮಾರು 3ರಿಂದ 4 ಮೀಟರ್ ಆಳಕ್ಕೆ ನಮಗೆ ಅಂತರ್ಜಲ ಲಭ್ಯವಾಗುತ್ತಿತ್ತು. ಆದರೆ 1980ನೇ ಇಸ್ವಿಗೆ ನಾವು ತಲುಪಿದಾಗ ಇದು ಸುಮಾರು ಆಲ್ಮೋಸ್ಟ್ 15ರಿಂದ 20 ಫೀಟ್ ಆಳಕ್ಕೆ ತಲುಪಿತು. ಆದ್ರೆ 2013 ಇಸ್ವಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಬಹಳಷ್ಟು ಮೋರ್ ದೆನ್ 50% ಗಿಂತ ಹೆಚ್ಚಿಗೆ ಓಪನ್ ವೆಲ್ಸ್ ಅಂದ್ರೆ ತೆರೆದ ಬಾವಿಗಳು ನೀರು ಬತ್ತಿ ಹೋದವು, ಕೆಲವೇ ಬಾವಿಗಳು ಉಳಿದವು ಮತ್ತು ಬೋರ್ವೆಲ್ ಗಳ ಬಳಕೆ ಹೆಚ್ಚಾಗಿ ಈಗ ಆಲ್ಮೋಸ್ಟ್ 300, 400, 1,000 ಫೂಟ್ ಆಳಕ್ಕೆ 1,000 ಫೂಟ್ ಆಳಕ್ಕೆ ನಮಗೆ ಅಂತರ್ಜಲ ಲಭ್ಯವಿದೆ. ಇನ್ನು ನಮ್ಮಲ್ಲಿ ಏನು ಟೆಕ್ನಾಲಜಿ ಪ್ರೋಗ್ರೆಸ್ ಆಗಿದೆ ಎಂದರೆ, ಮೊದಲು ಇವನ್ನು ನೀರಾವರಿ ಹೇಗೆ ಮಾಡುತ್ತಿದ್ದೆವು, ನೀರಿನ ತಂತ್ರಜ್ಞಾನ, ನೀರಿನ ಬಳಕೆ ಸರಿಯಾಗಿ ಗೊತ್ತಿರಲಿಲ್ಲ. ಅವಾಗ ಫ್ಲಡ್ ಇರಿಗೇಷನ್ ಅಂದ್ರೆ ನಾವು ಹೊಲಕ್ಕೆ ಸರಿಯಾಗಿ ನೀರು ಬಂದು ನೀರನ್ನು ಉಣಿಸುತ್ತಿದ್ದೆವು. ಅದು ನೀರು ಹರಿದು ಹೋಗಿ ಬಹಳಷ್ಟು ಪೋಲಾಗುತ್ತಿತ್ತು, ಸ್ವಲ್ಪ ಮಾತ್ರ ಉಪಯೋಗ ಆಗುತ್ತಿತ್ತು. ನಂತರ ಸ್ವಲ್ಪ ವೈಜ್ಞಾನಿಕವಾಗಿ ಡೆವಲಪ್ಮೆಂಟ್ ಆದಾಗ ನಾವು ವಿವಿಧ ನೀರಾವರಿ ಪದ್ಧತಿಗಳು, ಹರಿ ನೀರಾವರಿ ಪದ್ಧತಿ, ಬೇಸಿನ್ ಪದ್ಧತಿ ಅಥವಾ ಚೌಕುಮಡಿ ಪದ್ಧತಿ, ಬಾರ್ಡರ್ ಸ್ಟ್ರಿಪ್ಸ್, ಈ ರೀತಿ ಮಾಡಿ ನೀರಿನ ಉತ್ಪಾದಕತೆಯನ್ನು ಹೆಚ್ಚಿಸಿದೆವು. ನಂತರ ಹಂತವಾಗಿ ಡ್ರಿಪ್ ಇರಿಗೇಷನ್ ಬಂದಿತು, ಸ್ಪ್ರಿಂಕ್ಲರ್ ಇರಿಗೇಷನ್ ಬಂದಿತು, ನಂತರ ಸಬ್ ಸರ್ಫೇಸ್ ಡ್ರಿಪ್ ಇರಿಗೇಷನ್ ಅನ್ನು ಅಳವಡಿಸಿಕೊಳ್ಳಲಾಯಿತು. ಇದೇ ರೀತಿಯಾಗಿ ನೀರಿನ ಎಫಿಷಿಯನ್ಸಿ, ನೀರಿನ ದಕ್ಷ ಬಳಕೆ, ನೀರಿನ ಹೇಗೆ ಬೆಳೆಸಬಹುದು ಅಂದರೆ ಫ್ಲಡ್ ಇರಿಗೇಷನ್ ಅಂದ್ರೆ ನಾವೇನು ಮೊದಲು ಮಾಡುತ್ತಿದ್ದೆವು, ಸೀದಾ ಪೈಪ್ ನೀರನ್ನು ಹೊಲಕ್ಕೆ ತಂದು ಬಿಟ್ಟಾಗ ಹರಿ ಮಾಡುತ್ತಿದ್ದಿಲ್ಲ, ಚೌಕುಮಡಿ ಮಾಡುತ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಾವು ನೀರನ್ನು ಬಳಸಿದಾಗ ಅದರ ದಕ್ಷ ಪ್ರಮಾಣ 40ರಿಂದ 60% ಇತ್ತು. ದಕ್ಷತೆಯ ಪ್ರಮಾಣ ಅಂದ್ರೆ 100 ಲೀಟರ್ ನೀರನ್ನು ನಾವು ಹೊಲಕ್ಕೆ ಬಿಟ್ಟರೆ 40 ಲೀಟರ್ ಮಾತ್ರ ಬೆಳೆಗಳಿಗೆ ಉಪಯೋಗ ಆಗುತ್ತಿತ್ತು. 60 ಲೀಟರ್ ಐದರ್ ಏನು ಡೀಪ್ ಪರ್ಕೊಲೇಷನ್ ಅಂದ್ರೆ ಅಂತರ್ಜಲಕ್ಕೆ ಹೋಗಿ ಅಥವಾ ನೀರು ಭೂಮಿಯ ಮೇಲೆ ಹರಿದು ಹೋಗಿ ಅಥವಾ ಎವಾಪರೇಷನ್ ಆಗಿ ವೇಸ್ಟ್ ಆಗುತ್ತಿತ್ತು. ನಂತರ ನಾವು ಸುಧಾರಿಸಿದ ಸರ್ಫೇಸ್ ಮೆಥಡ್ಸ್, ಮೇಲ್ಮೈ ನೀರು ಉಣಿಸುವ ಪದ್ಧತಿ ಅಂದ್ರೆ ಹರಿ ನೀರಾವರಿ, ಬೋದು ಪಟ್ಟಿ ನೀರಾವರಿ, ಚೌಕುಮಡಿ ಮಾಡುವುದರಿಂದ ಇದರ ಸದ್ಬಳಕೆ 50ರಿಂದ 70% ಆಯ್ತು. ಅಂದ್ರೆ 100 ಲೀಟರ್ ಬಿಟ್ಟಾಗ 60 ಲೀಟರ್ ನಮಗೆ ಬೆಳೆಗೆ ಉಪಯೋಗ ಆಗಿ 40 ಲೀಟರ್ ಮಾತ್ರ ವೇಸ್ಟ್ ಆಗುತ್ತಿತ್ತು. ಸ್ಪ್ರಿಂಕ್ಲರ್ ನಲ್ಲಿ ಇದು 70ರಿಂದ 85% ಆಯ್ತು. ಡ್ರಿಪ್ ನಲ್ಲಿ ಆಲ್ಮೋಸ್ಟ್ 90ರಿಂದ 95% ನೀರಿನ ಸದ್ಬಳಕೆ ಆಗುತ್ತದೆ. ಅಂದ್ರೆ 100 ಲೀಟರ್ ಬಿಟ್ಟರೆ 90 ಲೀಟರ್ ಗಿಡಗಳಿಗೆ ಬೆಳೆಯುತ್ತದೆ, ಗಿಡಗಳಿಗೆ ಉಪಯೋಗವಾಗುತ್ತದೆ, 10 ಲೀಟರ್ ಮಾತ್ರ ವೇಸ್ಟ್ವಾಗುತ್ತದೆ. ಇನ್ನು ಮೈಕ್ರೋ ಇರಿಗೇಷನ್ ಏನು ಅನುಕೂಲಗಳಿದಾವಂದ್ರೆ, ಒಂದೇದ್ದು ನಮಗೆ ಮೈಕ್ರೋ ಇರಿಗೇಷನ್ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಮಾಡೋದ್ರಿಂದ ಸಾಕಷ್ಟು ನೀರು ಉಳಿತಾಯವಾಗುತ್ತದೆ ಮತ್ತು ಎನರ್ಜಿ ಅಂದ್ರೆ ಎಲೆಕ್ಟ್ರಿಸಿಟಿ ಉಳಿತಾಯವಾಗುತ್ತದೆ, ಬಹಳಷ್ಟು ಫರ್ಟಿಲೈಸರ್ ಗೊಬ್ಬರ ಉಳಿತಾಯವಾಗುತ್ತದೆ, ಲೇಬರ್ ಸೇವಿಂಗ್ ಆಗುತ್ತದೆ ಮತ್ತು ಮೋರಿಲ್ ನಮಗೆ ರಿಸಲ್ಟ್ ನ ಡಾಟಾ ತೋರಿಸುತ್ತೆ ತಮಗೆ. ಇವನ್ ಯಾವುದೇ ಬೆಳೆಯಲ್ಲಿ ಆಗ್ಲಿ ನಾವು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಉಪಯೋಗಿಸೋದ್ರಿಂದ ಹೆಚ್ಚಿನ ಉತ್ಪಾದಕತೆ ಬರುತ್ತದೆ. ಅದೇ ರೀತಿಯಾಗಿ ಹೈ ಕ್ವಾಲಿಟಿ ಮೆಟೀರಿಯಲ್, ಕನ್ಸಿಸ್ಟೆಂಟ್ ಮೆಟೀರಿಯಲ್ ಬರುತ್ತದೆ. ಈ ಎಲ್ಲ ಅಡ್ವಾಂಟೇಜ್ ಅಲ್ಲದೆ ಇತರ ಅಡ್ವಾಂಟೇಜ್ ಅಂದರೆ ನಮಗೆ ನೀರಿನ ಉಳಿತಾಯ 40ರಿಂದ 70% ನೀರಾವರಿಯ ನೀರಿನ ಉಳಿತಾಯವಾಗುತ್ತದೆ. ನೀರಿನ ಉಳಿತಾಯದಿಂದ 2 ಪಟ್ಟು ಪ್ರದೇಶವನ್ನು ನೀರಾವರಿ ಒಳಗೊಳಿಸಬಹುದು. ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ಒಂದು ಬಾವಿ ಇದೆ, ನಾವು ಮೇಲ್ಮೈ ನೀರಾವರಿಯಿಂದ 2 ಎಕರೆ ನೀರಾವರಿ ಮಾಡುತ್ತಿದ್ದರೆ ನಾವು ಡ್ರಿಪ್ ಮಾಡುವುದರಿಂದ 4 ಎಕರೆ ನೀರಾವರಿಯನ್ನು ಮಾಡಬಹುದು. ಹೆಚ್ಚು ಸಂಖ್ಯೆಯ ಕೂಲಿಗಾರರ ಅವಶ್ಯಕತೆ ಕಡಿಮೆಯಾಗಿ ಈ ಮೂಲಕ ಕೂಲಿಗಾರರ ಕೊರತೆಯನ್ನು ನಿರ್ವಹಿಸಬಹುದು. ಕಳೆ ಬೆಳೆಯುವುದನ್ನು ಕಡಿಮೆಯಾಗಿ ಈ ಮೂಲಕ ಕೀಳುವ ವೆಚ್ಚ ಸಹ ಕಡಿಮೆಯಾಗುತ್ತದೆ. ಹನಿ ನೀರಾವರಿಯು ರಸ ನೀರಾವರಿ ಹಾಗೂ ರಾಸಾಯನಿಕಗಳನ್ನು ನೀರಿನ ಮೂಲಕ ನೀಡುವುದರಿಂದ ಸರಿಯಾಗಿ ಉಪಯೋಗ ಆಗುತ್ತದೆ. ಹನಿ ನೀರಾವರಿಯಿಂದ ಬೆಳೆ ಉತ್ಪನ್ನದ ಪ್ರಮಾಣ, ಗುಣಪಟ್ಟ 2 ಹೆಚ್ಚುತ್ತವೆ. ಸ್ವಲ್ಪ ಪ್ರಮಾಣದ ನೆಲ ಸಿದ್ಧತೆ ಸಾಕು. ಲವಣಯುಕ್ತ ನೀರನ್ನು ಸಹ ದಕ್ಷವಾಗಿ ಬಳಸಿಕೊಳ್ಳಬಹುದು. ಹನಿ ನೀರಾವರಿಯಿಂದ ನೀರು ಮತ್ತು ಗೊಬ್ಬರಗಳ ದಕ್ಷತೆ ಹೆಚ್ಚುತ್ತದೆ, ಸರಿಯಾಗಿ ಅದನ್ನು ಉಪಯೋಗಿಸಬಹುದು. ಇದು ಈ ಡ್ರಿಪ್ ದಿಂದ ಸ್ಪ್ರಿಂಕ್ಲರ್ ದಿಂದ ಯಾವ ರೀತಿ ಉಪಯೋಗ ಆಗುತ್ತದೆ, ಇದರ ದಕ್ಷತೆ ಹೇಗೆ ಇದೆ, ಇದು ಯಾಕೆ ಇಷ್ಟು ಎಫೆಕ್ಟಿವ್ ಇದೆ ಅಂದರೆ ಮುಖ್ಯವಾಗಿ ನೋಡಬಹುದು. ನಾವು ಮೇಲ್ಮೈ ನೀರಾವರಿಯಲ್ಲಿ 15 ದಿನಕ್ಕೊಮ್ಮೆ 8 ದಿನಕ್ಕೊಮ್ಮೆ ನೀರನ್ನು ಬಳಕೆ ಮಾಡುತ್ತೇವೆ. ಇದರಲ್ಲಿ ನಾವು ಒಂದು ಸಲ ನೀರು ಕೊಟ್ಟರೆ 15 ದಿನದ ನಂತರ ನೀರು ಕೊಡುತ್ತೇವೆ. ಅವಾಗ
ಮೊದಲು ಕೊಟ್ಟಾಗ ನೀರು ಹೆಚ್ಚು ಪ್ರಮಾಣ ಅವಶ್ಯಕತೆ ಹೆಚ್ಚಿಗಿರುತ್ತದೆ. ದಿನ ಕಳೆದಂತ ಕಡಿಮೆಯಾಗಿ 14 ಅಥವಾ 15 ದಿನಕ್ಕೆ ಬೆಳೆಗೆ ಬೇಕಾದಷ್ಟು ನೀರು ಸಿಕ್ಕೋದಿಲ್ಲ. ಆದ್ರೆ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ದಲ್ಲಿ ಏನಾಗುತ್ತದೆ ಅಂದರೆ, ಇಲ್ಲಿ ನಾವು ದಿನ ಬಿಟ್ಟ ದಿನ ಅಥವಾ ಪ್ರತಿದಿನ ನೀರು ಉಣಿಸುವುದರಿಂದ ನೀರಿನ ಮಟ್ಟ, ನೀರಿನ ಲೆವೆಲ್ ಒಂದೇ, ಅಂದ್ರೆ ಬೆಳೆ ಮಣ್ಣಿನಲ್ಲಿ ನೀರಿನ ಮಟ್ಟ ಒಂದೇ ರೀತಿಯಾಗಿ ಇರುವುದರಿಂದ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ದೊರೆಯುವುದರಿಂದ ಬೆಳೆಗೆ ಯಾವ ಸಂದರ್ಭದಲ್ಲೂ ನೀರಿನ ಕೊರತೆ ಆಗೋದಿಲ್ಲ ಹಾಗೂ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ನಂತರ ಈಗ ನಾವು ಕೆಲ ವರ್ಷಗಳಿಂದ ಸಾಕಷ್ಟು ವಿಶ್ವವಿದ್ಯಾಲಯಗಳಾಗಲಿ, ಇವನ್ನ ರೈತರಾಗಲಿ, ಸಂಶೋಧನಾ ಸಂಸ್ಥೆಗಳಾಗಲಿ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ಬೇರೆ ಬೇರೆ ಬೆಳೆಗೆ ಇದನ್ನು ಉಪಯೋಗಿಸುವುದರಿಂದ ಯಾವ ರೀತಿ ನಮ್ಮಲ್ಲಿ ಉತ್ಪಾದನೆ ಹೆಚ್ಚಾಗುತ್ತದೆ ಮತ್ತು ನೀರಿನ ಬಳಕೆ ಹೆಚ್ಚಾಗುತ್ತದೆ, ಇದರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಲಾಗಿದೆ. ಉದಾಹರಣೆಗೆ ಹೇಳಬೇಕಂದರೆ, ಈಗ ನಾವು ಏನು ಬಾಳೆಹಣ್ಣಿನಲ್ಲಿ ಸುಮಾರು ಮಾಡುವುದರಿಂದ ಈ ಸದ್ದ ಕನ್ವೆನ್ಷನಲ್ ಮೆಥಡ್ ದಲ್ಲಿ ಸರ್ಫೇಸ್ ದಿಂದ 57.5 ಟನ್ ಪರ್ ಹೆಕ್ಟರ್ ಬೆಳೆದರೆ, ನಾವು ಡ್ರಿಪ್ ಮಾಡೋದ್ರಿಂದ 87.5 ಟನ್ ಪರ್ ಹೆಕ್ಟರ್ ಬೆಳೆಯಬಹುದು. ಇದರಿಂದ 52% ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಮತ್ತು 45% ನೀರನ್ನು ನಾವು ಉಳಿಸಬಹುದು. ಇದೇ ರೀತಿಯಾಗಿ ನಾವು ದ್ರಾಕ್ಷಿ ಆಗಲಿ, ದಾಳಿಂಬರಿ ಆಗಲಿ, ಟೊಮೆಟೊ ಆಗಲಿ, ಮೆಣಸಿನಕಾಯಿ ಆಗಲಿ, ಕಬ್ಬು ಆಗಲಿ ಸುಮಾರು ಎವರೇಜ್ ಆಗಿ ಸುಮಾರು ನಮ್ಮ ಇಳುವರಿ 54% ಇಳುವರಿ ಹೆಚ್ಚಾಗುತ್ತದೆ ಮತ್ತು ಸುಮಾರು 48% ನೀರಿನ ಉಳಿತಾಯ ಸಾಧ್ಯತೆ ಇದೆ. ಈ ಎಲ್ಲ ಅಡ್ವಾಂಟೇಜ್ ಅಥವಾ ಈ ಎಲ್ಲ ಉಪಯೋಗಗಳನ್ನು ನೋಡಿ ವರ್ಷದಿಂದ ವರ್ಷಕ್ಕೆ ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಉಪಯೋಗ ಹೆಚ್ಚಾಗುತ್ತಿದೆ. ಇನ್ನು ನಾವು ಸಾಂಪ್ರದಾಯಿಕ ವಿಧಾನಗಳಿಗೆ ಹೋಲಿದರೆ ಇತರ ತೆಂಗು ಬೆಳೆಗೆ ನಾವು ಡ್ರಿಪ್ ಯೂಸ್ ಮಾಡುವುದರಿಂದ ಸುಮಾರು 18ರಿಂದ 45% ಹೆಚ್ಚಿನ ಇಳುವರಿ ತೆಗೆದುಕೊಳ್ಳಬಹುದು. ಅಡಿಕೆಗೆ 45% ಹೆಚ್ಚಿನ ಇಳುವರಿ ತೆಗೆದುಕೊಳ್ಳಬಹುದು. ಕಬ್ಬಿಗೆ 20ರಿಂದ 28% ಹೆಚ್ಚಿನ ಇಳುವರಿ, ಹತ್ತಿಗೆ 21%, ಆಮೇಲೆ ನೆಲಗಡಲೆ ಶೇಂಗಾಗೆ 66%, ಕಲ್ಲಂಗಡಿಗೆ 36%, ಆಲೂಗಡ್ಡೆಗೆ 46%. ಈ ರೀತಿಯಾಗಿ ಬೇರೆ ಬೇರೆ ಬೆಳೆಗೆ ಹೆಚ್ಚಿನ ಇಳುವರಿಯನ್ನು ಬೆಳೆಯಲು ಸಾಧ್ಯವಾಗುತ್ತದೆ. ಇನ್ನು ಈ ಎಲ್ಲ ಅಡ್ವಾಂಟೇಜಸ್ ಅನ್ನು ನೋಡಿ ಈಗ ವರ್ಷದಿಂದ ವರ್ಷಕ್ಕೆ ರೈತರು ಮೈಕ್ರೋ ಇರಿಗೇಷನ್, ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಬಳಕೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಆಗುತ್ತದೆ. 1985-86ರಲ್ಲಿ ಭಾರತದಲ್ಲಿ ಆಕ್ಚುಲಿ 80ನೇ ಇಸ್ವಿ ನಂತರ ಭಾರತದಲ್ಲಿ ಹೆಚ್ಚಾಗಿ ಸ್ಪ್ರಿಂಕ್ಲರ್ ಡ್ರಿಪ್ಪಿನ ಉಪಯೋಗ ಹೆಚ್ಚಾಯಿತು. ಅದನ್ನು ರೈತರು ಉಪಯೋಗ ಮಾಡಲು ಪ್ರಾರಂಭಿಸಿದರು. ಸುಮಾರು 85-86ರಲ್ಲಿ ಭಾರತದಲ್ಲಿ ಸುಮಾರು 0.1 ಮಿಲಿಯನ್ ಹೆಕ್ಟರ್, ಅಂದ್ರೆ 1 ಲಕ್ಷ ಹೆಕ್ಟರ್ ಮಾತ್ರ ಸುಮಾರು ಭೂಮಿ ಏನು ಮೈಕ್ರೋ ಇರಿಗೇಷನ್ ಅಥವಾ ಸೂಕ್ಷ್ಮ ನೀರಾವರಿಗೆ ಒಳಪಟ್ಟಿತ್ತು. ಆದರೆ ವರ್ಷ ಕಳೆದಂತೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಾ ಹೋಗಿ ಈ 2014-15ರಲ್ಲಿ ಸುಮಾರು 7.8 ಮಿಲಿಯನ್ ಹೆಕ್ಟರ್ ದಷ್ಟು ಪ್ರದೇಶ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ಗೆ ಒಳಪಟ್ಟಿತ್ತು. ಇತ್ತೀಚಿನ ಅಂಕಿ ಸಂಖ್ಯೆಗಳ ಪ್ರಕಾರ ಮಾರ್ಚ್ 2019 ಪ್ರಕಾರ 18.1 ಮಿಲಿಯನ್ ಹೆಕ್ಟರ್ಸ್, ಅಂದ್ರೆ ಸುಮಾರು 121 ಲಕ್ಷ ಹೆಕ್ಟರ್ ದಷ್ಟು ಪ್ರದೇಶ ಈಗ ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ಪಿಗೆ ಅಳವಡಿಸಿಕೊಳ್ಳಲಾಗಿದೆ. ಇದು ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ನ ಮಹತ್ವವನ್ನು ಸಾರಿ ಹೇಳುತ್ತದೆ. ಇನ್ನು ಬೇರೆ ಬೇರೆ ಇರಿಗೇಷನ್ ಮೆಥಡ್ಸ್ ಯಾವಿದಾವೆ ನಮಗ್ ಇರುವಂತೆ, ಒಂದು ಫ್ಲಡ್ ಇರಿಗೇಷನ್, ಅದು ಹೊಲದಲ್ಲಿ ನೀರು ಬಿಟ್ಟು ಹಾಯಿಸುವುದು. ಎರಡನೇದ್ದು ಹೊಲದಲ್ಲಿ ನೀರು ಬಿಟ್ಟಾಗ ತಾಂತ್ರಿಕ ಪದ್ಧತಿ, ಈಗ ಬೋದು ಸಾಲು, ಚೌಕುಮಡಿ, ಬದುಪಟ್ಟಿ ಈ ಮೂಲಕ ನೀರು ಹಾಯಿಸುವುದು. ಮೂರನೇದ್ದು ಡ್ರಿಪ್ ಇರಿಗೇಷನ್ ಮುಖಾಂತರ ನೀರು ಹಾಯಿಸುವುದು, ಸ್ಪ್ರಿಂಕ್ಲರ್ ಮುಖಾಂತರ ನೀರು ಹಾಯಿಸುವುದು. ಆಮೇಲೆ ಇತ್ತೀಚಿನ ಅಡ್ವಾನ್ಸ್ಮೆಂಟ್ ಅನ್ನು ಸಬ್ ಸರ್ಫೇಸ್ ಡ್ರಿಪ್ಸ್, ಅಂತರ್ಗತ ಡ್ರಿಪ್ ಮುಖಾಂತರ ನೀರು ಹಾಯಿಸುವುದು. ಇವೆಲ್ಲ ಇತ್ತೀಚಿನ ದಿನಗಳ ಅಡ್ವಾನ್ಸ್ಮೆಂಟ್ ಆಗಿದೆ. ಈಗ ಜನರು ಈ ಸರ್ಫೇಸ್ ಮೆಥಡ್ಸ್ ಅಥವಾ ಈಗ ಸಾಂಪ್ರದಾಯಿಕ ಇರಿಗೇಷನ್ ಮೆಥಡ್ ಬಿಟ್ಟು ಏಕೆ ಆಧುನಿಕ ಅಥವಾ ಮೈಕ್ರೋ ಇರಿಗೇಷನ್ ಬರುತ್ತಿದ್ದಾರೆ? ವಿವಿಧ ಕಾರಣಗಳೆಂದರೆ, ಒಂದನೇದ್ದು ಈ ಮೆಥಡ್ ದಲ್ಲಿ ಲೋ ಎಫಿಷಿಯನ್ಸಿ, ಅಂದ್ರೆ ಇದರಲ್ಲಿ ದಕ್ಷತೆ ಬಹಳ ಕಡಿಮೆ ಇದೆ, ಇಳುವರಿ ಕಡಿಮೆ ಇದೆ. ಆಮೇಲೆ ಅಗ್ರಿ ಇನ್ಪುಟ್ಸ್ ಹೆಚ್ಚಿಗೆ ಉಪಯೋಗಿಸಲಾಗುತ್ತದೆ. ನೀರಿನ ಲಭ್ಯತೆ ಸಾಕಷ್ಟು ಇರುವುದಿಲ್ಲ. ಎಸ್ಪೆಷಲಿ ಕೆನಲ್ ಇರಿಗೇಷನ್ ನಲ್ಲಿ ಟೇಲ್ ಅಂಡ್ ವಾಟರ್ಸ್, ಅಂದ್ರೆ ಕೆನಲ್ ದಂಡೆಗೆ ಬರುವವರಿಗೆ ನೀರು ಸಿಗುತ್ತಿಲ್ಲ. ಆಮೇಲೆ ಬಹಳಷ್ಟು ನೀರು ಹಾಯಿಸೋದ್ರಿಂದ ಎಲ್ಲ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಬಹಳಷ್ಟು ಜಮೀನು
ವಾಟರ್ ಲಾಗಿಂಗ್ ಸಲಿನಿಟಿ ಜೌಗು ಮತ್ತು ಸೋಗುಳು ಆಗಿ ಹೋಗುತ್ತಿದೆ. ಇನ್ನು ಮೈಕ್ರೋ ಇರಿಗೇಷನ್ ಸಿಸ್ಟಮ್ಸ್ ಬಗ್ಗೆ ಮಾತಾಡ್ಬೇಕು. ಇಲ್ಲಿವರೆಗೆ ನಾವು ಮೈಕ್ರೋ ಇರಿಗೇಷನ್ ಎದಕ್ ಮಾಡ್ಬೇಕು, ಅಡ್ವಾಂಟೇಜ್ ಬಗ್ಗೆ ತಿಳಿದೆವು. ಮೈಕ್ರೋ ಇರಿಗೇಷನ್ ಸಿಸ್ಟಮ್ಸ್ ಇದರಲ್ಲಿ ಏನು, ಇದರ ಪಾರ್ಟ್ಸ್ ಏನಿದೆ, ಆಮೇಲೆ ಇದರಲ್ಲಿ ಅಡ್ವಾನ್ಸ್ಮೆಂಟ್ ಏನಾಗಿದೆ, ಇದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಈಗ ಇನಿಷಿಯಲ್ ಸ್ಟೇಜಸ್ ನಾರ್ಮಲಿ ಸ್ಪ್ರಿಂಕ್ಲರ್ ಡ್ರಿಪ್ 1970ರಿಂದ 1990 20 ವರ್ಷ ಅದನ್ನ ಇನಿಷಿಯಲ್ ಸ್ಟೇಜಸ್ ಅಂತ ಕನ್ಸಿಡರ್ ಮಾಡ್ತಾರೆ, ಡ್ರಿಪ್ ಅಂಡ್ ಸ್ಪ್ರಿಂಕ್ಲರ್ ಇರಿಗೇಷನ್ ಅನ್ನು. ಇದನ್ನ ಮೊದ್ಲ ಮುಖ್ಯವಾಗಿ ಕೇವಲ ತರಕಾರಿಗಳು ಮತ್ತು ತೋಟಗಾರಿಕೆ ಅಥವಾ ಆರ್ಚಾರ್ಡ್ಸ್ ಅಂತ ಏನಂತೇವಲ್ಲ, ತೋಟಗಾರಿಕೆ ವನಗಳು ಇದಕ್ಕೆ ಮಾತ್ರ ಉಪಯೋಗಿಸುತ್ತಿದ್ದರು. ಆಮೇಲೆ ಹಿಂದಾಗಡೆ ಇದನ್ನ ವರ್ಷ ನೋಡಿ ಜನರಿಗೆ ಅರ್ಥವಾಯ್ತು, ಇದರಿಂದ ನಾವು ಸಾಕಷ್ಟು ಹಣವನ್ನು ಉಪಯೋಗಿಸಬಹುದು ಮತ್ತು ಉತ್ತಮ ಬೆಳೆಯನ್ನು ಪಡೆಯಬಹುದು. ಈ ರೀತಿ ರೈತರಿಗೆ ಸ್ಪಷ್ಟವಾದಾಗ ಇದರ ಬಳಕೆ ಹೆಚ್ಚಾಗುತ್ತಾ ಹೋಯಿತು. ಇದನ್ನು ಇನ್ನೊಂದು ಹೇಳ್ಬೇಕಂದ್ರ, ಬಹಳಷ್ಟು ಮೈಕ್ರೋ ಇರಿಗೇಷನ್ ಸಿಸ್ಟಮ್ಸ್ ಮೊದಲು ಅಂದ್ರೆ 1970, 80, 90ನೇ ಇಸ್ವಿಯಲ್ಲಿ ಉಪಯೋಗಿಸಿದಾಗ ತಾಂತ್ರಿಕತೆ ಅಷ್ಟು ಮುಂದುವರೆದಿದ್ದಿಲ್ಲ. ಪಂಪಿನ ಕೆಪಾಸಿಟಿ ಆಗಲಿ, ಫಿಲ್ಟರ್ಸ್ ಆಗಲಿ, ಇವ್ಯಾವು ಅಷ್ಟು ಅಡ್ವಾನ್ಸ್ ಆಗಿದ್ದಿಲ್ಲ. ಈ ರೀತಿ ಆಗೋದರಿಂದ ಏನಾಗುತ್ತಿತ್ತು, ನೀರನ್ನು ಸರಿಯಾಗಿ ಸೋಸದೆ ಬಿಡುವುದರಿಂದ, ಆಮೇಲೆ ಡ್ರಿಪ್ಪರ್ ಅಲ್ಲಿ ಪ್ರೆಷರ್ ಕಾಂಪನ್ಸೇಟಿಂಗ್ ಇರಲಿಲ್ಲ. ಈ ರೀತಿಯಾಗಿ ಪೈಪ್ಗಳಾಗ್ಲಿ, ಲ್ಯಾಟ್ರಲ್ಗಳಾಗಲಿ ಅಥವಾ ಡ್ರಿಪ್ಪರ್ಸ್ ಆಗಲಿ, ಅವು ಕ್ಲಾಗಿಂಗ್ ಅಥವಾ ಚೋಕ್ ಆಗ ಸ್ಟಾರ್ಟ್ ಆಗಿ ಅವು ರೈತರಿಗೆ ಸಮಸ್ಯೆ ಅನಿಸಿ ಅವ್ರು ಏನ್ ಮಾಡಿದ್ರು, ಇದು ಯಾಕೋ ತಮ್ಗೆ ಸರಿ ಆಗಂಗಿಲ್ಲ ತಿಳ್ಕೊಂಡು ಅಷ್ಟು ಲಘುನೆ ಪಿಕಪ್ ಆಗ್ಲಿಲ್ಲ. ಆದ್ರ ನಂತರದ ತಾಂತ್ರಿಕತೆ ಬದಲಾದಂಗ ಗುಡ್ ಫಿಲ್ಟರ್ಸ್ ಬಂದ್ಕೊಳ್ಳಿ, ಗುಡ್ ಡ್ರಿಪ್ಪರ್ಸ್ ಬಂದ್ಕೊಳ್ಳಿ, ಅದು ಹೆಚ್ಚಿಗೆ ಪಿಕಪ್ ಆಗ್ತಾ ಹೋಯ್ತು. ಈಗ ಸದ್ ನಾವು ವೈಜ್ಞಾನಿಕವಾಗಿ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಡ್ರಿಪ್ ಆಗ್ಲಿ, ಸ್ಪ್ರಿಂಕ್ಲರ್ ಆಗ್ಲಿ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಏನೇನ ಮಾಡ್ಬೇಕಂದ್ರೆ, ವೈಜ್ಞಾನಿಕವಾಗಿ ಮುಖ್ಯವಾಗಿ ಫಸ್ಟ್ ಸರಿಯಾದ ಪ್ರಾಡಕ್ಟ್ ಎಕ್ವಿಪ್ಮೆಂಟ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಮ್ದು ಎಂತ ಏರಿಯಾ ಇದೆ, ನಮ್ಗೆ ಸ್ಪ್ರಿಂಕ್ಲರ್ ಬೇಕು, ಡ್ರಿಪ್ ಬೇಕು, ಸಬ್ಸರ್ಫೇಸ್ ಡ್ರಿಪ್ ಬೇಕು, ಯಾವ್ದು ಬೇಕು, ಇನ್ಲೈನ್ ಬೇಕು, ಅದನ್ನು ಫೈನಲ್ ಮಾಡ್ಬೇಕು. ಪ್ರಾಪರ್ ಡಿಸೈನಿಂಗ್ ಇದು ವೆರಿ ಇಂಪಾರ್ಟೆಂಟ್. ಇದು ಇಂಜಿನಿಯರ್ ಮಾತ್ರ ಮಾಡಕ್ ಸಾಧ್ಯ ಇದೆ, ಸಾಧಾರಣ ರೈತರಿಗೆ ಸಾಧ್ಯ ಇಲ್ಲ. ಡಿಸೈನಿಂಗ್ ಮೀನ್ಸ್ ಯಾವ ಅಂತರ ಮ್ಯಾಗ ನಾವು ಮೇನ್ ಪೈಪ್ ಹಾಕ್ಬೇಕು, ಯಾವ ಅಂತರ ಮ್ಯಾಗ ಲ್ಯಾಟ್ರಲ್ ಹಾಕ್ಬೇಕು, ಯಾವ ಅಂತರ ಮ್ಯಾಗ ಸಬ್ ಮೇನ್ ಹಾಕ್ಬೇಕು ಅನ್ನೋದು, ಪ್ರಾಪರ್ ಇನ್ಸ್ಟಾಲೇಷನ್, ಇವೆರಡು ಆದ್ಕೊಳ್ಳಿ. ಇನ್ಸ್ಟಾಲೇಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸರಿಯಾಗಿ ತೆಗ್ದು ಸರಿಯಾಗಿ ಹಾಕಿ, ಸರಿಯಾಗಿ ಕನೆಕ್ಷನ್ ಮಾಡಿ, ಸರಿಯಾಗಿ ಡಿಸೈನ್ಸ್ ಮಾಡಿ, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಪ್ರಾಪರ್ ಮೇಂಟೆನೆನ್ಸ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಏನಾಗುತ್ತೆ, ನಾವು ಸರಿಯಾಗಿ ಸೆಲೆಕ್ಷನ್ ಮಾಡ್ತೇವೆ, ಡಿಸೈನ್ ಮಾಡ್ತೇವೆ, ಇನ್ಸ್ಟಾಲ್ ಮಾಡ್ತೇವೆ, ಆದ್ರೂ ಸರಿಯಾಗಿ ಮೇಂಟೆನೆನ್ಸ್ ಇರ್ಲಾರೆ ಬಹಳಷ್ಟು ಟೈಮ್ ದಿಸ್ ಇಸ್ ದ ಬಿಗ್ ಪ್ರಾಬ್ಲಮ್. ಆಕ್ಚುಲಿ ರೈತರೆಲ್ಲ ಹಾಕ್ತಾರ, ರಿಪ್ಲೈ ಮಾಡ್ತಾರೆ, ಅಲ್ಲಿ ಕ್ಲಾಗಿಂಗ್ ಆಗಿ ಎಲ್ಲರೂ ಇಲ್ಲಿ ಕಡ್ದು ಬಿಟ್ಕೊಳ್ಳಿ ಅಥವಾ ಅಲ್ಲೇ ಬಿಟ್ಬಿಟ್ಟಿರ್ತಾರೆ. ಆ ರೀತಿ ಎಲ್ಲ ಸರಿಯಾಗಿ ಮೇಂಟೆನೆನ್ಸ್ ಮಾಡ್ಬೇಕಾಗುತ್ತದೆ. ಇನ್ನ ಹನಿ ನೀರಾವರಿ ವ್ಯವಸ್ಥೆಯಲ್ಲಿ ನೀವು ಸ್ಪ್ರಿಂಕ್ಲರ್ ಮಾಡ್ರಿ, ಡ್ರಿಪ್ ಮಾಡ್ರಿ, ಯಾವುದೇ ವ್ಯವಸ್ಥೆಯಲ್ಲಿ ಅದನ್ನ ಸರಿಯಾಗಿ ವಿನ್ಯಾಸ ಮಾಡ್ಬೇಕಾದ್ರೆ, ಆ ಪದ್ಧತಿ ಸರಿಯಾಗಿ ನಿಮ್ಮಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏನೇನು ನಮಗೆ ಇನ್ಫಾರ್ಮೇಶನ್ ಬೇಕಂದ್ರ, ಫಸ್ಟ್ ನೀರಿನ ಲಭ್ಯತೆ, ನಮ್ಗೆ ಫಸ್ಟ್ ಎಷ್ಟು ನೀರ್ ಸಿಗುತ್ತೆ ನಮ್ಮ ಬಾವಿಯಿಂದ ಅಥವಾ ಬೋರ್ವೆಲ್ ದಿಂದ ಅನ್ನೋದು ಪರಿಗಣನೆ ತೆಗೆಸ್ಕೊಳ್ಬೇಕು. ಆಮೇಲೆ ಬೆಳೆಗಳ ದಿನನಿತ್ಯದ ನೀರಿನ ಅವಶ್ಯಕತೆ, ದಿನ ಸದ್ ನಾವು ಏನ್ ಬೆಳಿ ಬೆಳಿತೀವಲ್ಲ ಅದು ಡೈಲಿ ವಾಟರ್ ರಿಕ್ವೈರ್ಮೆಂಟ್ ಎಷ್ಟಿದೆ. ಸದ್ ನಾವು ಕಬ್ಬಿಗೆ ಬೆಳಿತೇವೆ, ನಮ್ದು 1 ಎಕರೆ ಕಬ್ಬಿದೆ, ಅದಕ್ಕೆ ಎಷ್ಟು ನೀರ್ ಕೊಡ್ಬೇಕು ದಿನ, ಆಮೇಲೆ ನಮ್ಮ ಬಾವಿಯಿಂದ ಎಷ್ಟು ನೀರ್ ಸಿಗುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ನಾವು ಎಷ್ಟು ಕೆಪಾಸಿಟಿ, ಎಷ್ಟು HP ಪಂಪ್ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದು, ಅದನ್ನ ಸ್ವಲ್ಪ ಸರಿಯಾಗಿ ಡಿಸೈನ್ ಮಾಡ್ಕೋಬೇಕು. ಆಮೇಲೆ ಪ್ರಧಾನ ಮೇನ್ ಪೈಪ್, ಸಬ್ ಮೇನ್ ಪೈಪ್, ಅದು ಡಯಾಮೀಟರ್ ಏನಿರ್ಬೇಕು, ಡಿಸೈನ್ ಏನಿರ್ಬೇಕು, ಆಮೇಲೆ ಲ್ಯಾಟ್ರಲ್ ಡಿಸೈನ್ ಏನಿರ್ಬೇಕು, ಮಣ್ಣು ಮತ್ತು ಈ ಸದ್ದ ಎಂತ ಮಣ್ಣು ಐತಿ, ಯಾವ ಟೈಪ್ ಕ್ರಾಪ್ ಐತಿ, ಅದ್ರ ತಕ್ಕ ನಾವು ಡ್ರಿಪ್ಪರ್ ಅನ್ನು ಸೆಲೆಕ್ಷನ್ ಮಾಡ್ಕೋಬೇಕು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನೀರಿನ ಗುಣಧರ್ಮ, ಅದ್ರ EC ಎಷ್ಟದ, pH ಎಷ್ಟದ. ಒಂದೊಂದ್ಸಲ ಏನ್ ಮಾಡ್ತಾರೆ, ಹೈ EC ಇದ್ದಿದ್ ನೀರ್ ಕೊಟ್ಕೊಳ್ಳಿ ಎಂಟೈರ್ ಕ್ರಾಪ್ ಫೇಲ್ ಆಗ್ಬಿಡುತ್ತೆ. ಅದನ್ನ ಸುಖ ನಾವು ಅಧ್ಯಯನ ಮಾಡ್ಕೋಬೇಕು. ಮಣ್ಣಿನ ಲವಣತೆ, ಕ್ಷಾರತೆ, ಆಮ್ಲತೆ, ಇಂಗುವಿಕೆಯ ವೇಗ, ಎಷ್ಟು ಲೆವೆಲ್ ನಂಗೆ ಇನ್ಫಿಲ್ಟ್ರೇಷನ್ ಆಗ್ತೈತಿ, ಅದನ್ನೆಲ್ಲ ಗುಣಗಳನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಎಷ್ಟು ಪೀರಿಯಡ್ ಐತಿ ಕ್ರಾಪ್ ಅದನ್ನ ತಿಳ್ಕೊಬೇಕು. ಆಮೇಲೆ ಹಿಂದಾಗಡೆ ಯಾವ್ದು ಡಿಸೈನ್ ಮಾಡಿದ್ರು ನೀರು 1 ಪಾಯಿಂಟ್ ಇನ್ನೊಂದು ಪಾಯಿಂಟ್ ಹೋಗ್ಬೇಕಾರೆ ಫ್ರಿಕ್ಷನ್ ಲಾಸಸ್ ಅಂತ ಹೇಳ್ತಾರೆ. ಆ ಲಾಸಸ್ ಎಷ್ಟಿದೆ ಇದ್ರ ಸುಖಿ 1ನೇ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ತನ ಏನ್ ಡಿಸ್ಚಾರ್ಜ್ ಇರುತ್ತಲ್ಲ, ನಮ್ಗೆಲ್ಲ ಪ್ರಾಕ್ಟಿಕಲ್ ನೋಡಿದೆವು. ಫಸ್ಟ್ ಪಾಯಿಂಟ್ ಸಾಕಷ್ಟು ಸಪೋಸ್ 10 ಲೀಟರ್ ಪರ್ ತಾಸಿಗೆ ಬಂದ್ರೆ ಹಿಂದಿಂದ 6 ಲೀಟರ್ 5 ಲೀಟರ್ ಬರ್ತಿರುತ್ತೆ. ಹಾಗೆ ಮಾಡಿದ್ರೆ ಸರಿಯಾದ ಡಿಸೈನ್ ಅಲ್ಲ ಅದು. ಮ್ಯಾಕ್ಸಿಮಮ್ ಏನು 10ರಿಂದ 20% ಅಷ್ಟೇ ವೇರಿಯೇಷನ್ ಇರ್ಬೋದು. ನಾವು ಆ ರೀತಿಯಾಗಿ ನಾವು ಅದನ್ನ ವಿನ್ಯಾಸಗೊಳಿಸ್ಬೇಕಾಗ್ತೈತಿ. ಇನ್ನ ಇತ್ತೀಚಿನ ದಿನಗಳಲ್ಲಿ ನಾ ಏನ್ ಹೇಳಿದೆ, ಮೊದ್ಲಿಂದೆಲ್ಲ ಬಹಳಷ್ಟು ಅಷ್ಟು ಇಕ್ವಿಪ್ಮೆಂಟ್ ಡೆವಲಪ್ ಆಗಿದ್ದಿಲ್ಲ, ಟೆಕ್ನಾಲಜಿ ಡೆವಲಪ್ ಆಗಿದ್ದಿಲ್ಲ. ಈಗ ಇಷ್ಟು ಫಾಸ್ಟ್ ಆಗುತ್ತಲ್ಲ, GPS ಬೇಸ್ಡ್ ಸರ್ವೆ ಬಂದಿದೆ. ಈಗ ಏನ್ ಮಾಡ್ತಾರೆ, ನೀವು ಯಾವುದೇ ಏರಿಯಾದಾಗ ಯಾವುದೇ ನೀವು ಡ್ರಿಪ್ ಇರಿಗೇಷನ್ ಕಂಪ್ನಿಗೆ ಹೇಳ್ರಿ, ಅವ್ರು ಬರ್ತಾರ, GPS ಸರ್ವೆ ಮಾಡ್ಕೊಂಡು ಪಟ್ನೆ ಸರ್ವೆ ಮಾಡ್ತಾರ, ಸ್ಲೋಪ್ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಏರಿಯಾ ಕ್ಯಾಲ್ಕುಲೇಷನ್ ಮಾಡ್ತಾರ. ಆಮೇಲೆ YCAD ವೆರಿ ಸ್ಪೆಸಿಫಿಕ್ ಡ್ರಿಪ್ ಇರಿಗೇಷನ್ ಸಾಫ್ಟ್ವೇರ್ಸ್ ತಗೊಂಡು ಡಿಸೈನ್ ಮಾಡ್ತಾರ. ಅದ್ರಾಗ ಏನು ಮಿಸ್ಟೇಕ್ ಆಗೋ ಚಾನ್ಸಸ್ ಇರಂಗಿಲ್ಲ. ಗೂಗಲ್ ಇಮೇಜಸ್ ಮಾಡಿ ಅಪ್ರಾಪ್ರಿಯೇಟ್ ಲ್ಯಾಂಡ್ ನಾಗ ಡಿಸೈನ್ ಮಾಡ್ಕೊಡ್ತಾರ ಅವ್ರು. ಆಮೇಲೆ ಇದು ಅಲ್ಲದೆ ವಿಶೇಷವಾದ ತಂತ್ರಾಂಶಗಳಿದಾವೆ.
ಹೈಡ್ರಾಲಿಕ್ ಡಿಸೈನ್ ಅಂದ್ರೆ ಮೇನ್ ಪೈಪ್ಲೈನ್ ಡಿಸೈನ್, ಸಬ್ ಪೈಪ್ಲೈನ್ ಡಿಸೈನ್, ಲ್ಯಾಟ್ರಲ್ ಡಯಾಮೀಟರ್ ಎಷ್ಟು ಬೇಕು, ಎಷ್ಟು ಥಿಕ್ನೆಸ್ ಬೇಕು, ಅದನ್ನೆಲ್ಲ ಡಿಸೈನ್ ಮಾಡಕ. ಫರ್ಟಿಗೇಷನ್ ರಿಕ್ವೈರ್ಮೆಂಟ್, ಯಾವ ಬೆಳೆ ಅದ ಅದಕ್ಕೆ ಫರ್ಟಿಗೇಷನ್ ಬೇಕೋ ಬೇಡೋ, ಯಾವ ಫರ್ಟಿಗೇಷನ್ ಕೊಡ್ಬೇಕು, ಫರ್ಟಿಗೇಷನ್ ಕೊಟ್ರ ಅದ್ರದ್ದು ಇಂಜೆಕ್ಟರ್ ಹೇಗಿರ್ಬೇಕು ಅದನ್ನೆಲ್ಲ ಡಿಸೈನ್ ಮಾಡ್ತಾರ. ಆಮೇಲೆ ಸಾಯಿಲ್ ಟೈಪ್ಸ್ ಕ್ರಾಪ್ ಎಲ್ಲ ನೋಡ್ಕೊಂಡ ಪ್ರಾಪರ್ಲಿ ಡಿಸೈನ್ ಮಾಡಿ ಸಿಸ್ಟಮ್ ರೆಡಿ ಮಾಡ್ಬೇಕಾಗುತ್ತೆ. ನಂತರ ಈ ಸದ್ದ ಈ ರಿಸರ್ಚ್ ಇರಲಿಲ್ಲ. ಈಗ ಸರಿಯಾಗಿ ಈ ಕ್ರಾಪ್ ಈಗ ಎಕ್ಸಾಂಪಲ್ ಉತ್ತರ ಕರ್ನಾಟಕದ ಬಿಜಾಪುರ ಡಿಸ್ಟ್ರಿಕ್ಟ್ ನಾವು ದ್ರಾಕ್ಷಿ ಬೆಳಿತೇವೆ. ಇದಕ್ಕೆ ಯಾವ ಟೈಮಿಗೆ ಎಷ್ಟು ನೀರು ಕೊಡ್ಬೇಕು, ಯಾವ ನ್ಯೂಟ್ರೆಂಟ್, ಯಾವ ಗೊಬ್ಬರ ಯಾವ ಟೈಮಿಗೆ ಕೊಡ್ಬೇಕು ಎಲ್ಲ ಆಲ್ರೆಡಿ ರಿಸರ್ಚ್ ಮಾಡಿ ಎಲ್ಲ ಅವೈಲೇಬಲ್ ಇದೆ. ಈ ರೀತಿ ಆಗೋದ್ರಿಂದ ನೀರು ವೇಸ್ಟ್ ಆಗಂಗಿಲ್ಲ, ಫರ್ಟಿಲೈಸರ್ ವೇಸ್ಟ್ ಆಗಂಗಿಲ್ಲ. ಹೀಗಾಗಿ ಅದನ್ನ ಅತ್ಯಂತ ಸಕ್ಸಸ್ಫುಲ್ ನಮ್ ಸಿಸ್ಟಮ್ ಆಗ್ತದೆ. ಇನ್ನು ನಾವು ಡಿಸೈನ್ ಮಾಡಿದಾಗ ಈಗ ಡ್ರಿಪ್ಪರ್ಸ್ ಇರ್ತಾವ, ಅದನ್ನ ಹ್ಯಾಗ್ ಹಾಕ್ಬೋದು, ಡಬಲ್ ಲ್ಯಾಟ್ರಲ್ ಅಂತ ಹಾಕ್ಬೋದು, ಜಿಗ್ಜಾಗ್ ಹಾಕ್ಬೋದು, ಮಲ್ಟಿ ಎಕ್ಸಿಸ್ಟ್ ಅಂತ ಹಾಕ್ಬೋದು, ಪಿಕ್ಟೇಲ್ ಅಂತ, ಈ ಟೈಪ್ ಬೇರೆ ಬೇರೆ ಡಿಸೈನ್ ಸಿಸ್ಟಮ್ಸ್ ಈಗೆಲ್ಲ ಹೊಸ ಸಂಶೋಧನೆ ಪ್ರಕಾರ ಯಾವ ಗಿಡಕ್ಕೆ ಯಾವ್ದು ಬೇಕಲ್ಲ ಅದ್ ನಾವು ಅಡಾಪ್ಟ್ ಮಾಡಕ್ ಬರುತ್ತೆ. ಇನ್ನ ಈಗೆಲ್ಲ ಫರ್ಟಿಗೇಷನ್ ಇಂಪಾರ್ಟೆಂಟ್ ಅದ. ನಾವ್ ಹೇಳ್ದೆ ನಾವು ಬರೀ ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ಏನಾಗುತ್ತೆ, ಸಪೋಸ್ ನೀವು ಸಾದಾ ಮೇಲ್ಮೈ ನೀರಾವರಿಯಿಂದ ನೀವು 1 ಹೆಕ್ಟರ್ಕ 10 ಕ್ವಿಂಟಲ್ ಬೆಳಿತಿದ್ರೆ ನೀವು ಡ್ರಿಪ್ ದಿಂದ 15 ಕ್ವಿಂಟಲ್ ಬೆಳಿಬಹುದು. ಆದ್ರೆ ನೀವು ಫರ್ಟಿಗೇಷನ್ ಅಂದ್ರೆ ಏನ್ ಮಾಡ್ತಾರ, ಒಂದೇದ್ದು ನಾವು ಡ್ರಿಪ್ ನಲ್ಲಿ ಯಾವಾಗ ಬೇಕು ಅವಾಗ ಎಷ್ಟು ಬೇಕಷ್ಟು ನೀರು ಕೊಡ್ತೇವೆ. ಬಟ್ ಫರ್ಟಿಗೇಷನ್ ದಲ್ಲಿ ಈ ಸದ್ದ ಗೊಬ್ಬರವನ್ನ ಸಹ ನೀರಿನ ಜೊತೆ ಕೊಡಕ್ ಸಾಧ್ಯತೆ ಇದೆ. ನಾರ್ಮಲಿ ಏನ್ ಮಾಡ್ತಾರೆ, ನಾವು ಸರ್ಫೇಸ್ ಇರಿಗೇಷನ್ ಮೆಥಡ್ ನಲ್ಲಿ ಜನರಲಿ ಬಾಸಲ್ ಡೋಸ್ ತಿಳ್ಕೊಂಡು ಒಂದ್ಸಲ ನಾವು ಗೊಬ್ಬರ ಕೊಡ್ತೇವೆ, ಇನ್ನ ನಾವು ಬಿತ್ತು ಮುಂದೆ ಕೊಟ್ಬಿಡ್ತೇವೆ. ಆದ್ರೆ ಅದು ಬೆಳೆಗೆ ಸಾಕಷ್ಟು ಯೂಸ್ ಆಗಂಗಿಲ್ಲ. ಆಮೇಲೆ ಬಹಳ ಅಡ್ವಾನ್ಸ್ ಹಾಕೋದ್ರಿಂದ ಬಹಳಷ್ಟು ಲೀಚ್ ಆಗಿ ಹೋಗುತ್ತೆ, ಬಹಳಷ್ಟು ಭೂಮಿ ಮೇಲೆ ಹರ್ಕೊಂಡು ಹೋಗುತ್ತೆ. ಅದು ಎಷ್ಟು ನಾವು ಸಪೋಸ್ ಒಂದ್ ಕ್ವಿಂಟಲ್ ಕೊಟ್ರ ಬೆಳೆಗೆ ಸಿಗೋದು 30 ರಿಂದ 40 ಕಿಲೋ ಮಾತ್ರ, ಅದಕ್ಕಿಂತ ಹೆಚ್ಚಿಗೆ ವೇಸ್ಟ್ ಆಗಿ ಹೋಗುತ್ತೆ. ಆಮೇಲೆ ಅದು ವೇಸ್ಟ್ ಹೋಗಿ ಭೂಮಿಯಲ್ಲಿ ಸೇರಿ ನೀರಿಗೆಲ್ಲ ಪ್ರಾಬ್ಲಮ್ ಮಾಡುತ್ತೆ. ಅದರ ಬದಲು ನಾವು ಫರ್ಟಿಗೇಷನ್ ದಲ್ಲಿ ಬೇರೆ ಬೇರೆ ಹಂತದಲ್ಲಿ ನೀರಿನ ಜೊತೆ ಕೊಡುವುದರಿಂದ, ಇದಕ್ಕೆ ರಸಾವರಿ ಅಂತ ಹೇಳ್ತಾರ, ಈ ರೀತಿ ಮಾಡೋದ್ರಿಂದ ಗೊಬ್ಬರ ಸರಿಯಾಗಿ ಬೆಳೆಗಳ ಬೇರಿಗೆ ಮುಟ್ಟುತ್ತದೆ, ಬೆಳೆಗಳಿಗೆ ಲಭ್ಯವಾಗುತ್ತದೆ ಮತ್ತು ಬೆಳೆಗಳಿಗೆ ಅದರ ಉಪಯೋಗ ತಗೊಂಡು ಹೆಚ್ಚಿನ ಇಳುವರಿ ತೆಗೆಯಲು ಸಾಧ್ಯವಿದೆ. ರಸಾವರಿ ವಿಧಾನ, ರಾಸಾಯನಿಕ ಗೊಬ್ಬರ ನೀರಿನ ಜೊತೆಯಲ್ಲಿ ತೇವಗೊಂಡ ವಲಯಕ್ಕೆ ಕೊಡುವುದು ಪೋಷಕಾಂಶಗಳು. ಈ ರೀತಿಯಾಗಿ ರಸಾವರಿಯನ್ನು ಯಶಸ್ವಿಯಾಗಿ ಮಾಡುವುದರಿಂದ ಹೆಚ್ಚಿನ ಇಳುವರಿ ತೆಗೆಯಲು ಸಾಧ್ಯತೆ ಇದೆ. ಇನ್ನ ಇದ್ರಕ್ಕಿಂತ ಅಡ್ವಾನ್ಸ್ ಮತ್ತೆ ಡ್ರಿಪ್ ಆತು, ಸ್ಪ್ರಿಂಕ್ಲರ್ ಆತು. ಇನ್ನ ಇವ್ ಎರಡಕ್ಕಿಂತ ಅಡ್ವಾನ್ಸ್ ಅಂದ್ರ ಡ್ರಿಪ್ ನಲ್ಲಿ ಸಬ್ ಸರ್ಫೇಸ್ ಡ್ರಿಪ್ಸ್ ಅಂತಾರ. ಇದ್ರಾಗ ಅಡ್ವಾಂಟೇಜಸ್ ಏನಿದಾವ ಅಂದ್ರ, ಸರ್ಫೇಸ್ ಡ್ರಿಪ್ ನಲ್ಲಿ ನಾವ್ ಏನದಾವ ನೀರ್ ಮೇಲ್ಗಡೆ ನಮಗ್ ಕಾಣುತ್ತೆ. ಆಮೇಲೆ ಮೋರ್ ಫ್ಲೆಕ್ಸಿಬಲ್ ಪೈಪ್ ಹೆಚ್ಚ ಕಡಿಮೆ ಚೇಂಜ್ ಮಾಡ್ಕೋಬಹುದು. ಆಮೇಲೆ ನಾವು ಬೇಕಾದಂಗ್ ಕ್ರಾಪ್ ರೊಟೇಷನ್ ಮಾಡ್ಕೊಳಕ್ ಸಾಧ್ಯತೆ ಇದೆ. ಬಟ್ ಲೈಫ್ ಶಾರ್ಟ್ ಇರುತ್ತೆ ಪೈಪದ್ದು. ಆಮೇಲೆ ಕ್ಯಾನೋಪಿ ಸುತ್ತ ಹ್ಯುಮಿಡಿಟಿ ಆಗುತ್ತೆ. ಆದ್ರೆ ಬರೀ ಡ್ರಿಪ್ ನಲ್ಲಿ ಏನೇನ್ ಅಡ್ವಾಂಟೇಜ್ ಇದೆ ನೋಡ್ರಿ, ಮ್ಯಾಗಿನ್ ಸರ್ಫೇಸ್ ಎಲ್ಲ ಡ್ರೈ ಉಳಿಯುತ್ತೆ. ಆಮೇಲೆ ಪೈಪ್ ಲೈಫ್ ಲಾಂಗ್ ಲೈಫ್, ಯಾಕಂದ್ರೆ ಭೂಮಿಯಲ್ಲಿ ಒಳಗೆ ಹಾಕಿರ್ತೀರಿ, ಮೇಲ್ಗಡೆ ಇಲಿ ಕಡಿ ಚಾನ್ಸ್ ಆಗ್ಲಿ, ಹುಳ ಕಡಿ ಚಾನ್ಸ್ ಆಗ್ಲಿ, ಅಥವಾ ಮನುಷ್ಯ ತಿರ್ಗಾಡಿ ಡ್ಯಾಮೇಜ್ ಆಗೋದು ಏನೂ ಇರಂಗಿಲ್ಲ. ಆಮೇಲೆ ಈ ನೀರು ನಾವು ಸಬ್ ಸರ್ಫೇಸ್ ಕೊಡೋದ್ರಿಂದ ರೂಟ್ಸ್ ಬಹಳ ಡೀಪ್ ಆಗಿ ಹೋಗಿ ಮ್ಯಾಕ್ಸಿಮಮ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಅಬ್ಸರ್ವ್ ಮಾಡುತ್ತೆ. ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಫಿಟ್ ಇದೆ. ಇಂದ ನಾಳೆ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಬಂದಿದೆ, ಮೇಲೆಲ್ಲ ಲ್ಯಾಟ್ರಲ್ ಪೈಪ್ ಇದ್ರೆ ಬಹಳ ಡ್ಯಾಮೇಜ್ ಆಗುತ್ತೆ, ಇದನ್ನು ಡ್ಯಾಮೇಜ್ ಆಗಂಗಿಲ್ಲ. ಆಮೇಲೆ ಇದು ಏನಾಗುತ್ತೆ, ಇದು ಸಬ್ ಸರ್ಫೇಸ್ ಇರೋದ್ರಿಂದ ವೀಡ್ಸ್ ಕಡಿಮೆ ಆಗುತ್ತದೆ. ಆಮೇಲೆ ಲೇಬರ್ ಸೇವಿಂಗ್ ಆಗುತ್ತದೆ. ಆಮೇಲೆ ನಮ್ಗೆ ಏನ್ ಈಲ್ಡ್ ಬರುತ್ತಲ್ಲ, ದಟ್ ಇಸ್ ವೆರಿ ಹೈ ಕ್ವಾಲಿಟಿ ಈಲ್ಡ್ ಬರುತ್ತದೆ. ಆಮೇಲೆ ಪ್ರೊಡಕ್ಟಿವಿಟಿ ಬಹಳ ಪೀರಿಯಡ್ ಇರುತ್ತದೆ. ಆಮೇಲೆ ಎನ್ವೈರನ್ಮೆಂಟಲ್ ನಲ್ಲಿ ಏನು ಡಿಫ್ರೆನ್ಸಿಯೇಷನ್ ಮಾಡಂಗಿಲ್ಲ. ಆಮೇಲೆ ಇದ್ರ ನೀರ್ ಕಣ್ಣಿಗೆ ಕಾಣುವುದೇ ಇಲ್ಲ, ಕಂಪ್ಲೀಟ್ ಅಂಡರ್ ಗ್ರೌಂಡ್ ಇರೋದ್ರಿಂದ ಕಂಪ್ಲೀಟ್ ನಮ್ಗೆ ಏನು ನೀರ್ ಕಾಣಲಾರೆ ಕೆಳಗಡೆ ನೀರ್ ಹೋಗಿ ತನ್ನ ಏನ್ ಕೆಲಸ ಮಾಡ್ಬೇಕೆಲ್ಲ ಕೆಲಸ ಮಾಡುತ್ತದೆ. ಇನ್ನ ಸಬ್ ಸರ್ಫೇಸ್ ಹೇಗೆ ರೀತಿ ಹಾಕುತ್ತಾರೆ, ಜಸ್ಟ್ ಇದನ್ನ ಪಿಕ್ಚರ್ ನೋಡಿದ್ರೆ ತಮಗೆ ಐಡಿಯಾ ಬರುತ್ತದೆ. ಸಬ್ ಸರ್ಫೇಸ್ ಡ್ರಿಪ್ ಹಾಕ್ಬೇಕಾದ್ರೆ ನಾರ್ಮಲಿ ಭೂಮಿಯ ಕೆಳಗಡೆ ಹೇಗೆ ನಾವು ಸಬ್ ಸರ್ಫೇಸ್ ಡ್ರೈನೇಜ್ ಇರ್ತೇವಲ್ಲ, ಆ ರೀತಿಯಾಗಿ ಮೇನ್ ಮತ್ತು ಸಬ್ ಮೇನ್ ಇವೆರಡು ಭೂಮಿಯ ಕೆಳಗಡೆ ಇರುತ್ತದೆ. ಆಲ್ಮೋಸ್ಟ್ 3 ಫೂಟ್ ಕೆಳಗಡೆ ನಮ್ಮ ಮೇನ್ ಮತ್ತು ಸಬ್ ಮೇನ್ ಪೈಪ್ ಬರುತ್ತದೆ. 2.5 ಕೆಳಗಡೆ ಲ್ಯಾಟ್ರಲ್ ಪಾಸ್ ಆಗುತ್ತದೆ. ಈ ರೀತಿ ಪೈಪ್ ಹಾಕೋ ಚಿತ್ರಣ ಇದೆ, ನೋಡಬಹುದು. ಇದು ವೆರಿ ಕಾಮನ್ ಈಗ ಸಬ್ ಸರ್ಫೇಸ್ ಲ್ಯಾಟ್ರಲ್ ಹಾಕೋದು. ಮೊದಲು ಒಂದು 5 ವರ್ಷ ಬಹಳ ಡಿಫಿಕಲ್ಟ್ ಇತ್ತು. ಸ್ಪೆಷಲೈಸ್ಡ್ ಮಷಿನ್ ಬಂದಿದೆ, ಸ್ಪೆಷಲೈಸ್ಡ್ ಕಂಪನೀಸ್ ಇದಾವೆ, ದೇ ಆರ್ ಡೂಯಿಂಗ್ ದಟ್. ಉದಾಹರಣೆ ನೋಡ್ರಿ ಹೇಗಿದೆ, ಒಂದ್ ರೀತಿಯಲ್ಲಿ ಕಬ್ಬಿಗೆ ಸಬ್ ಸರ್ಫೇಸ್ ಡ್ರಿಪ್ ಹೇಗೆ ಪಾಸ್ ಆಗಿದೆ, ಸಬ್ ಸರ್ಫೇಸ್ ಡ್ರಿಪ್ ನ ಶುಗರ್ ಕೇನ್ ಬಂದಿದ್ದು, ಬನಾನಾ ಬಂದಿದ್ದು ಚಿತ್ರಣ ತಾವು ನೋಡಬಹುದು. ಅದೇ ರೀತಿಯಾಗಿ ಲ್ಯಾಟ್ರಲ್ ಇನ್ಸ್ಟಾಲೇಷನ್ ಹೇಗೆ ಮಾಡ್ತಾ ಇದ್ದಾರೆ, ಲ್ಯಾಟ್ರಲ್ ಸುತ್ತಕ್ಕೆ ಈ ರೀತಿ ಹಾಕಿ ಭೂಮಿಯಿಂದ 1 ಫುಟ್ 1.5 ಫುಟ್ ಕೆಳಗಡೆ ಲ್ಯಾಟ್ರಲ್ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಆಮೇಲೆ ನೋಡ್ರಿ ಲ್ಯಾಟ್ರಲ್ ಹೌ ದೇ ಆರ್ ರನ್ನಿಂಗ್, ಲ್ಯಾಟ್ರಲ್ ಹೇಗೆ ಭೂಮಿಯ ಒಳಗಡೆ ಹೋಗಿದಾವು. ಆಮೇಲೆ ಮೆನಿಫೋಲ್ಡ್ ಅಂದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಂಟ್ರೋಲ್ ಮಾಡಕ ಮೆನಿಫೋಲ್ಡ್ ವಾಲ್ಸ್ ಇದೆ. ಜಸ್ಟ್ ಇಲ್ಲಿ ನೋಡ್ಬೋದು ನೋಡ್ರಿ, ಇಟ್ ವಿಲ್ ಗಿವ್ ಎ ವೆರಿ ಕ್ಲಿಯರ್ ಕಟ್ ಪಿಕ್ಚರ್. ಆಲ್ಮೋಸ್ಟ್ ನಮ್ದು 3 ರಿಂದ 4 ಫುಟ್ ಕೆಳಗಡೆ ಸಬ್ ಮೇನ್ ಇದೆ. ಸಬ್ ಮೇನ್ ದಿಂದ ಸೀದಾ ಲ್ಯಾಟ್ರಲ್ ತಗೊಂಡ ಅಂಡರ್ ಗ್ರೌಂಡ್ ಹೋಗಿದ್ದಾರೆ. ಆಮೇಲೆ ನಮಗ ಎಸ್ಪೆಷಲಿ
ಉತ್ತರ ಕರ್ನಾಟಕದಲ್ಲಿ ನೀರಿನ ಕೊರತೆ ಇದೆ, ಅಲ್ಲಿ ನಾವು ನಮ್ ಕಡೆ ಬಾವಿ ಇದೆ, ಡ್ರಿಪ್ ಇದೆ. ಆದ್ರೆ ಬೇಸಿಗೆಯಲ್ಲಿ ಆಗ್ಲಿ ಒಂದೊಂದಷ್ಟು ಬರಗಾಲ ವರ್ಷದಲ್ಲಾಗ್ಲಿ ನಮಗೆ ಗಿಡಗಳಿಗೆ ಕೊಡಷ್ಟು ಸಾಕಷ್ಟು ನೀರು ಲಭ್ಯವಿರುವುದಿಲ್ಲ. ಆ ಸಂದರ್ಭದಲ್ಲಿ ಇದ್ದ ನೀರನ್ನೇ ಸರಿಯಾಗಿ ಬಳಸಿಕೊಳ್ಳಬೇಕಾಗುತ್ತದೆ. ಉದಾಹರಣೆ ಹೇಳ್ಬೇಕಂದ್ರ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಸಪೋಸ್ ನಮಗ ನೀರು ಲಭ್ಯ ಇರಲಿಲ್ಲ, ನಮಗ್ 3-4 ನೀರು ಅಷ್ಟೇ ಕೊಡಬಹುದು ಅಂತ ಸಂದರ್ಭದಲ್ಲಿ ವಿವಿಧ ಬೆಳೆಗಳಿಗೆ ಸಂದಿಗ್ಧ ಹಂತಗಳು ಬೇರೆ ಬೇರೆ ಬೆಳೆಗೆ, ಆ ಸಂದಿಗ್ಧ ಹಂತದಲ್ಲಿ ಮಾತ್ರ ನೀರು ಕೊಡ್ಬೇಕು. ಉದಾಹರಣೆ ಮಾವು ಸಸಿ ನೆಟ್ಟ 2-3 ವರ್ಷಗಳು ರೆಗ್ಯುಲರ್ ಆಗಿ ಕೊಡ್ಬೇಕು, ನಂತರ ಕಾಯಿ ಅಭಿವೃದ್ಧಿ ಆಗುವ ಹಂತದಲ್ಲಿ ಕೊಡ್ಬೇಕು. ಸಪೋಟ ಇದ್ದಲ್ಲಿ ಕಾಯಿ ಕಚ್ಚುವ ಆರಂಭಿಕ ಹಂತ, ಪೇರಲ ಹಣ್ಣ ಸೀಬೆ ಹಣ್ಣಿದ್ರೆ ಬೆಳೆಯ ಪ್ರಾರಂಭಿಕ ಹಂತ ಮತ್ತು ಕಾಯಿ ಅಭಿವೃದ್ಧಿಯ ಪ್ರಾರಂಭಿಕ ಹಂತ, ದ್ರಾಕ್ಷಿ ಇದ್ರ ಹೂ ಬೀರುವ ಹಂತ, ಬೆಳೆಯುವ ವೇಗವಾಗಿ 40ರಿಂದ 60 ದಿವಸಗಳು ಮತ್ತು 60ರಿಂದ 120 ದಿವಸಗಳು, ಬಾರೆಹಣ್ಣಿದ್ರೆ ಕಾಯಿ ಬೆಳೆಯುವ ಪ್ರಾರಂಭಿಕ ಹಂತ, ಬಾಳೆ ಇದ್ರೆ ಹೂ ಬರುವ ಕೊನೆಯ ಹಂತ, ಪ್ರಾರಂಭಿಕ ಬೆಳವಣಿಗೆಯ ಹಂತ, ಕಾಯಿ ಬೆಳೆಯುವ ಹಂತ. ಈ ಹಂತದಲ್ಲಿ ನಾವು ನೀರನ್ನ ಕೊಡಬೇಕಾಗುತ್ತದೆ. ಅದೇ ರೀತಿಯಾಗಿ ಫೀಲ್ಡ್ ಕ್ರಾಪ್ಸ್, ಹೊಲದಲ್ಲಿ ಬೆಳೆಯುವ ಕ್ರಾಪ್ಗಳು, ಭತ್ತಕ್ಕೆ ಹೂ ಬಿಡಲು ಆರಂಭಿಸುವುದು ಹಾಲು ತುಂಬುವ ಹಂತ, ಜೋಳಕ್ಕೆ ಆದ್ರೆ ತೆನೆಯಾಗುವ ಹೂ ಬಿಡುವ ಹಂತ, ಶೇಂಗಾ ನೆಲಕ್ಕೆ ಊಡು ಇಳುವುದು ಅಥವಾ ಕಾಯಿ ಬೆಳವಣಿಗೆ ಹಂತ, ಸೂರ್ಯಕಾಂತಿ ಹೂ ಬಿಡುವುದು ಹಂತ, ಹತ್ತಿಗೆ ಕಾಯಿ ಬೆಳವಣಿಗೆ ಹಂತ. ಈಗ ನಮಗೆ ನೀರಿನ ಲಭ್ಯತೆ ಸಾಕಷ್ಟು ಇಲ್ಲದಿದ್ದರೆ, ನೀರು ಕಡಿಮೆ ಪ್ರಮಾಣದಲ್ಲಿ ಲಭ್ಯವಿದ್ದರೆ ಈ ವಿವಿಧ ಹಂತದಲ್ಲಿ ನಾವು ನೀರನ್ನು ಕೊಡಬೇಕಾಗುತ್ತದೆ. ಇನ್ನು ನಾ ಹೇಳಿದೆ, ನಾವು ಡ್ರಿಪ್ ಸ್ಪ್ರಿಂಕ್ಲರ್ ಇದ್ರಸೋಕೆ ನಮ್ಮಲ್ಲಿ ಬಹಳಷ್ಟು ಟೈಮ್ ಸಾಕಷ್ಟು ನೀರು ಲಭ್ಯವಿರುವುದಿಲ್ಲ. ಇದ್ದ ನೀರನ್ನು ನಾವು ವಿವಿಧ ಹಂತದಲ್ಲಿ ಕೊಟ್ಟರು ಮತ್ತು ನಾವು ನೀರನ್ನು ಉಳಿಸಬೇಕಾದರೆ ನಾವು ಮಲ್ಚಿಂಗ್ ಅಂದ್ರೆ ಹೊದಿಕೆಗಳು, ಇದನ್ನು ಯಶಸ್ವಿಯಾಗಿ ನಾವು ಉಪಯೋಗ ಮಾಡಬೇಕಾಗುತ್ತದೆ. ಉದಾಹರಣೆ ಹೇಳ್ಬೇಕಂದ್ರೆ ಮಲ್ಚಿಂಗ್ ಅಂದ್ರೆ ಏನು, ಗಿಡದ ಬೇರಿಗೆ ಸುತ್ತ ನಾವು ನಮ್ಮ ಹೊಲದಲ್ಲಿ ಉಳಿದ ಪಳವೆಕೆಗಳನ್ನಾಗಲಿ ಇತರೆ ವಸ್ತುಗಳನ್ನಾಗಲಿ ಬೇರೆಗೊಂಟ ಹಾಕಿದಾಗ ಕೆಳಗೆ ತಾವು ಲಿಸ್ಟ್ ಮಾಡಿದ ಅದರ ಉಪಯೋಗಗಳಿರುತ್ತವೆ. ತೇವಾಂಶವು ಆವಿಯಾಗಿ ನಷ್ಟವಾಗುವುದನ್ನು ತಪ್ಪಿಸುತ್ತದೆ, ಇದು ಕಳೆಗಳನ್ನು ನಿಯಂತ್ರಿಸುತ್ತದೆ, ಕೀಟಗಳು ಮತ್ತು ರೋಗದ ಹಾವಳಿ ನಿಯಂತ್ರಣದಲ್ಲಿರುತ್ತದೆ, ಇಳಿಜಾರಾದ ಭೂಮಿಯಲ್ಲಿ ಮಣ್ಣಿನ ಸವಕಳಿ ನಿಯಂತ್ರಿಸುತ್ತದೆ, ಭೂ ಹೊದಿಕೆಗೆ ಬಳಸುವ ವಸ್ತುಗಳು ಮಣ್ಣಿನಲ್ಲಿ ಬೆರೆತು ಗೊಬ್ಬರವಾಗಿ ಪರಿವರ್ತಿತವಾಗುತ್ತವೆ. ನಾವು ಮಲ್ಚಿಂಗ್ ಅಂತ ಹೇಳಿ ನಮ್ಮ ಹೊಲದಲ್ಲಿ ಬೆಳೆದ ತೊಗರಿದು ವೇಸ್ಟ್ ಆಗ್ಲಿ, ಹತ್ತಿದ ವೇಸ್ಟ್ ಆಗ್ಲಿ ಅಥವಾ ಜೋಳದ ವೇಸ್ಟ್ ಆಗ್ಲಿ ಹಾಕಿ ನಾವು ಗಿಡದ ಬೇರಕ್ಕೆ ಹಾಕೋದ್ರಿಂದ ಅದು ಇಷ್ಟೆಲ್ಲ ಆವಿಯಾಗುವುದನ್ನು ತಪ್ಪಿಸಿ ಅದು ಕೊಳೆತು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತದೆ. ಇನ್ನು ಬೇರೆ ಬೇರೆ ಬೆಳೆಗಳಿಗೆ ನೀರಿನ ಅವಶ್ಯಕತೆ ಏನಿದೆ, ಯಾಕಂದ್ರೆ ನಾವು ಯಾವುದೇ ಡ್ರಿಪ್ ಇರಿಗೇಷನ್ ಆಗ್ಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ಆಗ್ಲಿ ಪ್ಲಾನಿಂಗ್ ಮಾಡ್ಬೇಕಾತಂದ್ರ ಮೊದ್ಲು ನಾವು ಯಾವ ಬೆಳೆ ಬೆಳಿತೇವೆ ಅದ್ರ ನೀರಿನ ಅವಶ್ಯಕತೆಯನ್ನು ನೋಡ್ಬೇಕಾಗುತ್ತದೆ. ಭತ್ತ ಇದರದ ಅವಶ್ಯಕತೆ 1250 ಮಿಲಿಮೀಟರ್ ಇದೆ. ಅಂದ್ರೆ ಭತ್ತ ಒಂದು ತಗೋಬೇಕಾದ್ರೆ ಅದ್ರ ಕನ್ಸ್ಯೂಮ್ ಟು ಯೂಸ್ 1250 mm, ಜೋಳ 400 ಮಿಲಿಮೀಟರ್, ಸಜ್ಜೆ 400 ಮಿಲಿಮೀಟರ್, ರಾಗಿ 400 ಮಿಲಿಮೀಟರ್, ಹೆಸರು 250 ಮಿಲಿಮೀಟರ್, ಸೂರ್ಯಕಾಂತಿ 450 ಮಿಲಿಮೀಟರ್, ಎಳ್ಳು 250, ಕಬ್ಬು 2000 ಮಿಲಿಮೀಟರ್. ಈ ರೀತಿಯಾಗಿ ಬೇರೆ ಬೇರೆ ಬೆಳೆಗೆ ಎಷ್ಟು ನೀರು ಬೇಕು ಅಂದ್ರೆ ಅದು ಪೂರಾ ಲೈಫ್ ಸೈಕಲ್ ಆಗ್ಲಿಕ್ಕೆ ಅದ್ರ ತಕ್ಕ ನಾವು ಪ್ಲಾನಿಂಗ್ ಮಾಡ್ಬೇಕಾಗುತ್ತೆ. ಇನ್ನು ನಾವು ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಪ್ರತಿ ದಿನಕ್ಕೆ ಎಷ್ಟು ಒಂದು ತೆಂಗುನಿ ಗಿಡ ಅದು ಕಂಪ್ಲೀಟ್ ಪಕ್ವವಾಗಿ ದೊಡ್ಡದಾದಾಗ ಈ ಸದ್ದ ನಾವು ಇದನ್ನು ಮೇಲ್ಮೈ ನೀರಾವರಿ ಪ್ರಕಾರ ನಾವು ಇದನ್ನ ಡ್ರಿಪ್ಪಿನ ಪ್ರಕಾರ ಕೊಟ್ರ ಪ್ರತಿದಿನ 75ರಿಂದ 100 ಲೀಟರ್ದಷ್ಟು ನೀರು ಕೊಡ್ಬೇಕಾಗುತ್ತೆ ನಾವು ಸರಿಯಾಗಿ ಇಳುವರಿ ಬರ್ಬೇಕಂತಂದ್ರೆ. ಆದ್ರೆ ಇದನ್ನ ನಾವು ಡ್ರಿಪ್ ಯೂಸ್ ಮಾಡದೆ ನಾವು ಕೇವಲ ಮೇಲ್ಮೈ ಪದ್ಧತಿ ಅಥವಾ ಸರ್ಫೇಸ್ ಪದ್ಧತಿ ಮೇಲೆ ಕೊಟ್ರೆ 200ರಿಂದ 300 ಲೀಟರ್ ನೀರು ಕೊಡ್ಬೇಕಾಗುತ್ತೆ. ಈ ರೀತಿಯಾಗಿ ಇವನ್ ಸಪೋಟ 20ರಿಂದ 30 ಲೀಟರ್ ಬೇಕು ಒಂದು ಗಿಡಕ್ಕೆ, ಆದ್ರೆ ಅದೇ ನಾವು ಸರ್ಫೇಸ್ ಇರಿಗೇಷನ್ ಕೊಟ್ರೆ 70ರಿಂದ ಸುಮಾರು 100 ಲೀಟರ್ ಬೇಕಾಗುತ್ತದೆ. ಆಲ್ಮೋಸ್ಟ್ ನಾವು ಸರ್ಫೇಸ್ ಇರಿಗೇಷನ್ ಮಾಡೋದ್ರಿಂದ 2ರಿಂದ 3 ಪಟ್ಟು ಹೆಚ್ಚಿನ ನೀರು ಕೊಡಬೇಕಾಗುತ್ತದೆ. ಆದ್ರೆ ನಾವು ಡ್ರಿಪ್ ಮಾಡೋದ್ರಿಂದ ಇಷ್ಟು ನೀರನ್ನು ನಾವು ಉಳಿಸಬಹುದು. ಇನ್ನ ಡ್ರಿಪ್ ಸ್ಪ್ರಿಂಕ್ಲರ್ ಅನ್ನ ವಿವಿಧ ಕಾಂಪೋನೆಂಟ್ಸ್ ಏನೇನು ಪಾರ್ಟ್ಸ್ ಇದಾವೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಡ್ರಿಪ್ಪಿನಲ್ಲಿ ಅಥವಾ ಸ್ಪ್ರಿಂಕ್ಲರ್ ನಲ್ಲಿ ಫಸ್ಟ್ ಶೋಧಕ, ಮುಖ್ಯ ಪೈಪುಗಳು, ಉಪಮುಖ್ಯ ಪೈಪುಗಳು, ಅಡ್ಡ ಪೈಪುಗಳು, ಇನ್ಲೈನ್ ಪೈಪುಗಳು, ಡ್ರಿಪ್ಪರ್ಗಳು, ಸೂಕ್ಷ್ಮ ಪೈಪುಗಳು, ಮೈಕ್ರೋಟ್ಯೂಬ್ಸ್, ವಾಲ್ವ್ಗಳು, ಇತರೆ ಜೋಡಣಾ ಸಾಧನಗಳು, ಇವೆಲ್ಲ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ನಲ್ಲಿ ಉಪಯೋಗವಾಗುವ ವಿವಿಧ ಕಾಂಪೋನೆಂಟ್ಸ್, ವಿವಿಧ ಉಪಕರಣಗಳು. ಆನ್ಲೈನ್ ಡ್ರಿಪ್ಪರ್ಸ್ ನಾವೆಲ್ಲ ಏನ್ ನಾರ್ಮಲಿ ನೋಡ್ತೇವಲ್ಲ, ಡ್ರಿಪ್ಪಿಂಗ್ ಬಟನ್ಸ್ ಅಂತ ಏನ್ ಹೇಳ್ತೇವಲ್ಲ, ದೋಸ್ ಆರ್ ಆನ್ಲೈನ್ ಡ್ರಿಪ್ಪರ್ಸ್. ಆನ್ಲೈನ್ ಡ್ರಿಪ್ಪರ್ಸ್ ಅಂದ್ರೆ ಏನ್ ಮಾಡ್ತೇವೆ ನಾವು, ಆ ಡ್ರಿಪ್ಪರ್ ಅನ್ನ ಜಸ್ಟ್ ನಾವು ಲ್ಯಾಟ್ರಲ್ ಕನೆಕ್ಟ್ ಮಾಡಿರ್ತೇವೆ, ನೀರ್ ಬೀಳ್ತೈತಿ, ಅದು ಆಕ್ಚುಲಿ ದಟ್ ಇಸ್ ಕಾಲ್ಡ್ ಆನ್ಲೈನ್ ಡ್ರಿಪ್ಪರ್ಸ್. ಇನ್ನ ಇನ್ಲೈನ್ ಡ್ರಿಪ್ಪರ್ಸ್, ಇಂಟಿಗ್ರೇಟೆಡ್ ಡ್ರಿಪ್ ಲೈನ್ಸ್ ಅಂತ, ಇದ್ರಲ್ಲಿ ಏನಾಗೈತಿ ಪೈಪ್ ನೆಲ್ಲ ಒಳಗಡೆನೆ ಅವು ಇನ್ಲೈನ್ ಡ್ರಿಪ್ಪರ್ಸ್ ಅವತ್ರನೆಲ್ಲ ಫಿಟ್ ಮಾಡಿರ್ತಾರ.
ಯಾವ್ದು ಇಂಟಿಗ್ರೇಟೆಡ್ ಮಾಡಿರ್ತಾರೆ ಕಂಪನಿಯಲ್ಲಿ ಫಿಟ್ ಆಗಿ ಬಂದಿರುತ್ತೆ, ಹೊರಗೆ ಡ್ರಿಪ್ ಲಾಕ್ ಬಟನ್ ಕಾಣಂಗಿಲ್ಲ, ಹೀಗಾಗಿ ಡ್ಯಾಮೇಜ್ ಆಗೋ ಚಾನ್ಸ್ ಇರಂಗಿಲ್ಲ, ಕ್ಲಾಗಿಂಗ್ ಚಾನ್ಸ್ ಕಡಿಮೆ ಇರುತ್ತೆ. ಅದು ಇನ್ಲೈನ್ ಇವತ್ತ ನಾಳೆ ಹೆಚ್ಚಾಗಿ ಬಟನ್ ಕಿಂತ ಇವೇ ಬಹಳ ಪಾಪ್ಯುಲರ್ ಆಗಿದೆ. ಥರ್ಡ್ ಒನ್ ಇಸ್ ಥಿನ್ ವಾಲ್ ಟೈಪ್ಸ್, ಎಸ್ಪೆಷಲಿ ನಮ್ಗೆ ಶಾರ್ಟ್ ಡ್ಯೂರೇಷನ್ ದಾಗ ಅಷ್ಟೇ ಡ್ರಿಪ್ ಬೇಕಾಗಿತ್ತು, ಆಮೇಲೆ ನಮ್ಗೆ ಎಕನಾಮಿಕಲ್ ಯೂಸ್ ಮಾಡ್ಬೇಕಾಗಿತ್ತು ಅಂದ್ರೆ ಥಿನ್ ವಾಲ್ ಟೈಪ್ಸ್ ಆರ್ ಆಲ್ಸೋ ಅವೈಲೇಬಲ್. ಬೇರೆ ಬೇರೆ ಟೈಪ್ ಎಲ್ಲ ಡ್ರಿಪ್ಪರ್ಸ್ ಇದಾವೆ. ಅದೇ ರೀತಿ ನೋಡಿ ಇನ್ಲೈನ್ ಡ್ರಿಪ್ಪರ್ಸ್ ಎಲ್ಲ ಈ ರೀತಿ ಇನ್ಲೈನ್ ಡ್ರಿಪ್ಪರ್ ದಿಂದ ಪ್ರೆಷರ್ ಬ್ಯೂಟಿಫುಲಿ ಕಾಂಪನ್ಸೇಟ್ ಆಗುತ್ತೆ ವಿತ್ ಕಂಪೇರ್ ಟು ಆನ್ಲೈನ್ ಡ್ರಿಪ್ಪರ್ಸ್ ಕಿಂತ. ಇವೆಲ್ಲ ಪ್ರೆಷರ್ ಕಾಂಪನ್ಸೇಟಿಂಗ್ ಎಮಿಟರ್ಸ್, ಎಸ್ಪೆಷಲಿ ಜೈನ್ ಕಂಪನಿ ಅವರು ಬಹಳಷ್ಟು ಪ್ರೆಷರ್ ಕಾಂಪನ್ಸೇಟಿಂಗ್ ಅಂದ್ರೆ ಏನಾಗುತ್ತೆ, ಒಂದ್ ಸ್ವಲ್ಪ ಪ್ರೆಷರ್ ವೇರಿಯೇಷನ್ ಇರುತ್ತೆ. ಪ್ರೆಷರ್ ವೇರಿಯೇಷನ್ ಆಗೋದ್ರಿಂದ ಏನಾಗುತ್ತೆ, ನೀರಿನ ಸಪೋಸ್ ಅದ ಮೇಲೆ 4 ಲೀಟರ್ ಪರ್ ಅವರ್ ಬೆಳಿತಾರೆ, 6 ಲೀಟರ್ ಪರ್ ಅವರ್ 2 ಲೀಟರ್ ಪರ್ ಅವರ್ ಆಗುತ್ತೆ. ಆದ್ರೆ ಪ್ರೆಷರ್ ಕಾಂಪನ್ಸೇಟಿಂಗ್ ಡ್ರಿಪ್ಪರ್ ದಿಂದ ಇವನ್ ಪ್ರೆಷರ್ ವೇರಿಯೇಷನ್ ಆದ್ರೂ ಒಳಗ್ ಕಾಂಪನ್ಸೇಟರ್ ಇರೋದ್ರಿಂದ ಎಷ್ಟು ನೀರ್ ಬೇಕು ಅಷ್ಟು ನೀರ್ ಮಾತ್ರ ಬೀಳುತ್ತದೆ ಅದ್ರ. ಆಮೇಲೆ ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಫಾರ್ಮ್ ಪೌಂಡ್ ಕಾನ್ಸೆಪ್ಟ್ ಹೆಚ್ಚಾಗ್ತಾ ಇದೆ. ಫಾರ್ಮ್ ಪೌಂಡ್ ಕಾನ್ಸೆಪ್ಟ್ ಹೆಚ್ಚಾಗೋದ್ರಿಂದ ಫಾರ್ಮ್ ಪೌಂಡ್ ಇಂದ ನೀರಾವರಿ ಮಾಡ್ತಾ ಇದ್ದಾರೆ. ಆದ್ರೆ ಫಾರ್ಮ್ ಪೌಂಡ್ ದಲ್ಲಿ ನೀರು ಸಂಗ್ರಹವಾಗುವುದು ಅಷ್ಟು ಶುದ್ಧವಾಗಿರೋದಿಲ್ಲ, ಯಾಕಂದ್ರೆ ಹೊಲದಲ್ಲಿ ನೀರು ಹರಿದು ಬಂದು ಕೃಷಿ ಹೊಂಡದಲ್ಲಿ ಸಂಗ್ರಹವಾಗಿರುತ್ತದೆ. ಆ ನೀರನ್ನ ಬಳಕೆ ಮಾಡಲು ಫಿಲ್ಟರ್ ಹಾಕಿದ್ರು ಸಹ ಸ್ವಲ್ಪ ಪ್ರಮಾಣ ಹೋಗಿ ಡ್ರಿಪ್ಪರ್ ಕ್ಲಾಗ್ ಆಗೋ ಚಾನ್ಸಸ್ ಇರುತ್ತದೆ. ಅದರ ಸಲುವಾಗಿ ಜೈನ್ ಕಂಪನಿಯವರು ವಿಶೇಷವಾಗಿ ಡ್ರಿಪ್ಪರ್ ಡಿಸೈನ್ ಮಾಡಿದ್ದಾರೆ, ಟರ್ಬೋ ಡ್ರಿಪ್ಪರ್ಸ್ ಅಂತ ಹೇಳಿ. ಅವು ಆ ರೀತಿ ಕ್ಲಾಗಿಂಗ್ ಮಾಡುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತವೆ. ಆಮೇಲೆ ಇದು ಅಲ್ಲದೆ ಮೈಕ್ರೋ ಸ್ಪ್ರಿಂಕ್ಲರ್ ಗೊತ್ತಿದೆ, ಮೈಕ್ರೋ ಸ್ಪ್ರಿಂಕ್ಲರ್, ಪಾಪ್ಅಪ್ ಸ್ಪ್ರಿಂಕ್ಲರ್, ಟಾಲ್ ಸ್ಪ್ರಿಂಕ್ಲರ್ಸ್, ಬೇರೆ ಬೇರೆ ಟೈಪ್ ಸ್ಪ್ರಿಂಕ್ಲರ್ಸ್ ಇದಾವೆ. ಆ ಸ್ಪ್ರಿಂಕ್ಲರ್ ಅನ್ನು ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಪಾಪ್ಅಪ್ ಎಲ್ಲಿ ಬೇಕು, ಟಾಲ್ ಸ್ಪ್ರಿಂಕ್ಲರ್ ಎಲ್ಲಿ ಬೇಕು, ರೇನ್ ಗನ್ ಎಲ್ಲಿ ಬೇಕು ಅದನ್ನ ನೋಡ್ಕೊಂಡು ಯೂಸ್ ಮಾಡ್ಬೇಕಾಗುತ್ತದೆ. ಇನ್ನ ಇತ್ತೀಚಿನ ದಿನಗಳಲ್ಲಿ ಚೈನಾ ದೇಶದಲ್ಲಿ ಎಸ್ಪೆಷಲಿ ನಮಗ್ ಒಂದ್ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತೇವೆ, ಎಸ್ಪೆಷಲಿ ಸಬ್ ಸರ್ಫೇಸ್ ಡ್ರಿಪ್ ಇದ್ದಾಗ ಬೆಳೆಯ ಬೇರಿನ ಏನ ದಾರದಂತ ಸೂಕ್ಷ್ಮ ಬೇರು ಪಾಯಿಂಟ್ಸ್ ಇರ್ತಾವಲ್ಲ, ಅವು ಡ್ರಿಪ್ಪರ್ ನಲ್ಲಿ ಹೋಗಿ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಅತಿ ಕಮರ್ಷಿಯಲ್ ಬೆಳೆ ಬೆಳೆಯುವ ಹಂತದಲ್ಲಿ ಈ ಕಾಪರ್ ಸೀಲ್ಡೆಡ್ ಟೈಪ್ ಇನ್ಲೈನ್ ಎಮಿಟರ್ಸ್ ಬಂದಿದಾವೆ. ಅವು ಏನ್ ಮಾಡ್ತಾವ, ಕಾಪರ್ ಇರೋದನ್ನ ಗೊತ್ತಿದೆ, ಯಾವುದೇ ಬೇರನ್ನು ಒಳಗಡೆ ಬರೀಶು ಕೊಡೋದ್ರಿಲ್ಲ, ಮೀನ್ಸ್ ಅವು ಅಲ್ಲೇ ಅವು ಸೆಲ್ಸ್ ಡೆತ್ ಮಾಡಿ ಕ್ಲಾಗ್ ಮಾಡಿಸಿ ಕೊಡಂಗಿಲ್ಲ. ಇದೇ ರೀತಿಯಾಗಿ ಈಗ ಡ್ರಿಪ್ ಕಂಪನಿಯವರು ಮಿಸ್ಟರ್ಸ್, ಫಾಗರ್ಸ್, ಎಸ್ಪೆಷಲಿ ಗ್ರೀನ್ ಹೌಸ್ ನಲ್ಲಿ ಒಂದ್ ರೀತಿ ಹ್ಯುಮಿಡಿಟಿ ಮೇಂಟೈನ್ ಮಾಡಕ್ ಅಥವಾ ಆರ್ದ್ರತೆ ಮೇಂಟೈನ್ ಮಾಡಕ್ ಫಾಗರ್ಸ್ ಆಗ್ಲಿ, ಮಿಸ್ಟರ್ಸ್ ಆಗ್ಲಿ, ಆಮೇಲೆ ಪಾಟ್ ಬ್ಯಾಗ್ ಅವ್ರ ಸಲ ವೆರಿ ಸ್ಪೆಷಲ್ ಡ್ರಿಪ್ಪರ್ಸ್ ಲಭ್ಯವಿದೆ. ಇನ್ನು ಇದಲ್ಲದೆ ಫಿಲ್ಟರ್ಸ್, ಇದು ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್. ನಮ್ ಫಿಲ್ಟರ್ ಸರಿಯಾಗಿದ್ರೆ ಮಾತ್ರ ನಮ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಥವಾ ಡ್ರಿಪ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಆ ಫಿಲ್ಟರ್ ದಲ್ಲಿ ಎರಡು ವಿಧ, ಒಂದನೇದ್ದು ಪ್ರೈಮರಿ ಫಿಲ್ಟರ್ಸ್, ಎರಡನೇದ್ದು ಸೆಕೆಂಡರಿ ಫಿಲ್ಟರ್ಸ್. ಪ್ರೈಮರಿ ಫಿಲ್ಟರ್ಸ್ ಅಂದ್ರೆ ಅಂತ ನಮ್ಗೆ ಗೊತ್ತಿದೆ, ದೊಡ್ಡದು ಡ್ರಮ್ಮಿನ್ ಅಂತ ಇರುತ್ತದೆ, ಅದರಲ್ಲಿ ಸುಕ್ಕಿರುತ್ತದೆ ಬೇರೆ ಡಿಫ್ರೆಂಟ್ ಸೈಜಸ್ ಒಂದು. ಆಮೇಲೆ ಹೈಡ್ರೋಕ್ಲೋನಿಕ್, ಅದು ಒಂದು ಪ್ರೈಮರಿ ಫಿಲ್ಟರ್ ಆಲ್ಸೋ. ಅಲ್ಲಿ ಏನಾಗುತ್ತೆ, ಪ್ರಥಮ ಹಂತದಲ್ಲಿ ನೀರಲ್ಲಿ ಪಾಸ್ ಆಗಿ ಹೋಗ್ಬೇಕಾರ ಮೇನ್ ಟರ್ಬಿಡ್ ಪಾರ್ಟಿಕಲ್ಸ್ ಆಗ್ಲಿ ಅಥವಾ ದಪ್ಪ ಟರ್ಬಿಡ್ ಪಾರ್ಟಿಕಲ್ಸ್ ಆಗ್ಲಿ ಅದರಲ್ಲಿ ಹಿಡಿದಿಟ್ಕೊಂಡು ನೀರು ಅರೌಂಡ್ 80% ಸ್ವಚ್ಛ ಮಾಡಿ ಮುಂದೆ ಬಿಡುತ್ತದೆ. ಮುಂದೆ ಸೆಕೆಂಡರಿ ಫಿಲ್ಟರ್ಸ್, ಡಿಸ್ಕ್ ಅಥವಾ ಸ್ಕ್ರೀನ್ ಫಿಲ್ಟರ್ಸ್ ಇರುತ್ತೆ. ಸ್ಕ್ರೀನ್ ಫಿಲ್ಟರ್ ಅಂದ್ರೆ ಜಸ್ಟ್ ಸ್ಕ್ರೀನ್ ಟೈಪ್ ಇರುತ್ತೆ, ಅಲ್ಲಿ ನೀರು ಅಲ್ಲಿ ಬಂದ್ ಪಾಸ್ ಆಗಿ ಹೋಗೋದ್ರಿಂದ ಏನಾದ್ರೂ ರೆಸಿಡ್ಯೂ ಇತ್ತಂದ್ರೆ ಅಲ್ಲೇ ಕಲೆಕ್ಟ್ ಆಗುತ್ತೆ. ಇನ್ನ ಡಿಸ್ಕ್ ಅಂತಿದ್ರೆ ಸ್ಪೆಷಲ್ ಡಿಸ್ಕ್ ಅಂದ್ರೆ ಹೆಂಗ್ ರೌಂಡ್ ಇರ್ತಾವಲ್ಲ, ಆ ಟೈಪ್ ಸೀರೀಸ್ ಆಫ್ ಡಿಸ್ಕ್ಸ್ ಅವತ್ತನ್ನ ಅಲೈನ್ಮೆಂಟ್ ಮಾಡಿ ಅಲ್ಲಿ ನೀರ್ ಪಾಸ್ ಮಾಡ್ತಾರೆ. ಈ ರೀತಿ ಯಾವುದೇ ಇವನ್ 1-2% ಸುಲ್ಕೆ ಅದರಲ್ಲಿ ಯಾವುದು ಕಲ್ಮಶ ಹೊರಗಡೆ ಹೋಗಕ್ ಬಿಡೋದಿಲ್ಲ. ಈ ರೀತಿಯಿಂದ ನಮ್ಮ ಡ್ರಿಪ್ಪರ್ ಕ್ಲಾಗ್ ತಡೆಯುತ್ತದೆ. ಇದು ಫಿಲ್ಟರ್ಸ್ ಆಯ್ತು. ಫರ್ಟಿಗೇಷನ್ ಇಕ್ವಿಪ್ಮೆಂಟ್, ಫರ್ಟಿಗೇಷನ್ ಗೊತ್ತಿದೆ ಹೇಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ರೈತರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ನಾವು ಬರೀ ಡ್ರಿಪ್ ಅನ್ನ ಕಾಸ್ಟ್ಲಿ ಹಾಕಿ ನೀರ್ ಕೊಟ್ರೆ ಅಷ್ಟು ಯಶಸ್ವಿ ಆಗೋದಿಲ್ಲ. ಅದ್ರ ಬದ್ಲಿ ನಾವು ಅದನ್ನ ಫರ್ಟಿಗೇಷನ್ ಸಲುವಾಗಿ ಯೂಸ್ ಮಾಡಿದ್ವಿ. ಫರ್ಟಿಗೇಷನ್ ಸಲುವಾಗಿ ಅಂದ್ರೆ ಈ ಸತ್ ನಾವು ಫರ್ಟಿಲೈಸರ್ ಕೊಡಕ್ಕೆ ಯೂಸ್ ಮಾಡಿದ್ರೆ ಮೋಸ್ಟ್ ಸಕ್ಸಸ್ಫುಲ್ ಆಗುತ್ತೆ. ಯಾಕಂದ್ರೆ ಫರ್ಟಿಲೈಸರ್ ವೇಸ್ಟ್ ಆಗಂಗಿಲ್ಲ, ಫರ್ಟಿಲೈಸರ್ ರೈಟ್ ಟೈಮ್ ಕೊಡೋದ್ರಿಂದ ನಾವು ಅತ್ಯುತ್ತಮವಾದ ಇಳುವರಿ ಪಡೆಯಕ್ಕೆ ಸಾಧ್ಯವಾಗುತ್ತೆ. ಈ ಫರ್ಟಿಗೇಷನ್ ಇಕ್ವಿಪ್ಮೆಂಟ್ ಅಲ್ಲಿ 3 ಪಾರ್ಟ್ ಇರ್ತದೆ. ಫರ್ಟಿಲೈಸರ್ ಟ್ಯಾಂಕ್, ವೆಂಚುರಿ ಇಂಜೆಕ್ಟರ್, ಹೈಡ್ರಾಲಿಕ್ ಪಂಪ್ಸ್ ಅಂದ್ರೆ ಜಸ್ಟ್ ಲಿಫ್ಟ್ ಮಾಡ್ಕೊಳಕ, ಫರ್ಟಿಲೈಸರ್ ಟ್ಯಾಂಕ್ಸ್ ಅಂದ್ರೆ ಫರ್ಟಿಲೈಸರ್ ಎಲ್ಲ ಸ್ಟೋರ್ ಮಾಡಿ ಇಡಾಕ, ಇಂಜೆಕ್ಟರ್ ಅಂದ್ರೆ ಅದು ಜಸ್ಟ್ ನೀರ್ನಲ್ಲಿ ಇಂಜೆಕ್ಟ್ ಮಾಡಕ್. ದೀಸ್ ಆರ್ 3 ಪಾರ್ಟಿಕಲ್ಸ್. ಆಮೇಲೆ PVC ಪೈಪ್ಸ್, HDP ಪೈಪ್ಸ್ ಇವರೆಲ್ಲ ಡೆವಲಪ್ ಆಗ್ತಾ ಇದೆ ಜೈನ್ ಕಂಪನಿ ಅವರಿಂದ. ಆಮೇಲೆ ಫಿಲ್ಟರ್ಸ್ ನಾ ಹೇಳಿದೆ ನಿಮಗೆ, ಒಂದು ಹೈಡ್ರೋ ಕ್ಲೋನಿಕ್ ಫಿಲ್ಟರ್ಸ್, ಸ್ಕ್ರೀನ್ ಫಿಲ್ಟರ್ಸ್, ಡಿಸ್ಕ್ ಫಿಲ್ಟರ್ಸ್, ಆಟೋಮೆಟಿಕ್ ಬ್ಯಾಕ್ ವಾಶ್ ಸಿಸ್ಟಮ್. ಬ್ಯಾಕ್ ವಾಶ್ ನೀರ್ ಮೀನ್ಸ್ ನಾವು ಒಂದ್ ಸ್ವಲ್ಪ ದಿನ ಆದ್ಕೊಳ್ಳಿ ಏನ್ ಮಾಡಿದ್ರು ಸ್ವಲ್ಪ ಅದರಲ್ಲಿ ಕಲ್ಮಶ ಉಳಿಯುತ್ತದೆ, ಅದನ್ನ ಸ್ವಚ್ಛ ಮಾಡಕ್ ಬ್ಯಾಕ್ ವಾಶ್ ಸಿಸ್ಟಮ್ ಬಂದಿದೆ. ಸ್ಯಾಂಡ್ ಮೀಡಿಯಾ ಫಿಲ್ಟರ್ಸ್. ಈಗ ನೋಡ್ರಿ, ಇವೆಲ್ಲ ದೀಸ್ ಆರ್ ದಿ
ಸ್ಯಾಂಡ್ ಫಿಲ್ಟರ್ಸ್ ಆಗಲಿ ಫಸ್ಟ್ ಸ್ಟೇಜ್ ನಲ್ಲಿ ಮೀಡಿಯಾ ಫಿಲ್ಟರ್ಸ್ ದೀಸ್ ಆರ್ ಡೆವಲಪ್ಡ್ ಬೈ ಜೈನ್ ಕಂಪನೀಸ್. ಫಸ್ಟ್ ಸ್ಟೇಜ್ ನಲ್ಲಿ ಯಾವ್ದು ಪ್ರಿಲಿಮಿನರಿ ಸ್ಟೇಜ್ ನಲ್ಲಿ ನಾವು ಸ್ಯಾಂಡ್ ಫಿಲ್ಟರ್ ಮುಖಾಂತರ ಮತ್ತು ನೀರನ್ನು ಹಾಯಿಸಿ ಅದನ್ನು ಸ್ವಚ್ಛಗೊಳಿಸಲಾಗುತ್ತದೆ. ನಂತರ ಸೆಕೆಂಡ್ ಸ್ಟೇಜ್ ಅಲ್ಲಿ ನಮಗ ಐದರ್ ಡಿಸ್ಕ್ ಫಿಲ್ಟರ್ ಆರ್ ಸ್ಕ್ರೀನ್ ಫಿಲ್ಟರ್ ಅವತರನ್ನು ಯೂಸ್ ಮಾಡಿ ನಾವು ನೀರನ್ನು ಸ್ವಚ್ಛ ಮಾಡಿ ಮುಂದೆ ಕಳಿಸೋದ್ರಿಂದ ಡ್ರಿಪ್ಪರ್ಸ್ ಕ್ಲಾಗ್ ಆಗೋ ಚಾನ್ಸಸ್ ಬಹಳಷ್ಟು ಕಡಿಮೆ ಆಗುತ್ತದೆ. ಆಮೇಲೆ ಇಂಜೆಕ್ಟರ್ಸ್ ಎಸ್ಪೆಷಲಿ ಹೇಳಿದೆ ನಾವು ಫರ್ಟಿಗೇಷನ್ ಮಾಡೋ ಟೈಮ್ನಾಗ ಒಂದು ಏನು ಫರ್ಟಿಗೇಷನ್ ಟ್ಯಾಂಕ್ ಇರುತ್ತೆ, ಒಂದು ಪಂಪ್ ಇರುತ್ತೆ, ಆಮೇಲೆ ಥರ್ಡ್ ಒನ್ ಇದು ಇಂಜೆಕ್ಷನ್ ಒಂದು ಪ್ರೆಷರ್ ಡಿಫರೆನ್ಷಿಯಲ್ ಟ್ಯಾಂಕ್, ವೆಂಚೂರಿ ಇಂಜೆಕ್ಟರ್ ಇರುತ್ತೆ. ಈ ಮೂರು ಉಪಕರಣ ಕೂಡಿಸಿದಾಗ ನಾವು ಸರಿಯಾಗಿ ಫರ್ಟಿಗೇಷನ್ ಅನ್ನು ಮಾಡಲು ಸಾಧ್ಯವಿದೆ. ಆಟೋಮೇಷನ್ ಆಫ್ ಡ್ರಿಪ್ ಸಿಸ್ಟಮ್, ಆಟೋಮೈಸೇಷನ್. ಇಲ್ಲಿವರೆಗೆ ನಾ ಏನ್ ಮಾತಾಡಿದೆ, ಸ್ಪ್ರಿಂಕ್ಲರ್ ಆಯ್ತು, ಡ್ರಿಪ್ ಆಯ್ತು, ಸಬ್ಸರ್ಫೇಸ್ ಡ್ರಿಪ್ ಆಯ್ತು, ಇವೆಲ್ಲ ಆಲ್ಮೋಸ್ಟ್ ಇವು ಒಂದು 5 to 10 years ಓಲ್ಡ್ ಟೆಕ್ನಾಲಜಿ. ಬಟ್ ಇಂದ ನಾಳೆ ಎಲ್ಲ ರೈತರಾಗ್ಲಿ, ಕಂಪನೀಸ್ ಆಗ್ಲಿ, ದೊಡ್ಡ ದೊಡ್ಡ ಫಾರ್ಮ್ಸ್ ಆಗ್ಲಿ, ದೇ ಆರ್ ಗೋಯಿಂಗ್ ಫಾರ್ ದ ಆಟೋಮೈಸೇಷನ್. ಆಟೋಮೈಸೇಷನ್ ಯಾಕೆ ಮಾಡ್ತಾ ಇದಾರೆ ಅಂದ್ರ ಅಲ್ಲಿ ಮನುಷ್ಯನ ಎಲ್ಲಿ ಇಂಟರ್ವೆನ್ಷನ್ಸೇ ಬರಂಗಿಲ್ಲ. ದೇರ್ ಇಸ್ ನೋ ಹ್ಯೂಮನ್ ಇಂಟರ್ವೆನ್ಷನ್ ಎಟ್ ಆಲ್. ಕಂಪ್ಲೀಟ್ ನೀವು ಅದು ಯಾವಾಗ ನೀರ್ ಬಿಡ್ಬೇಕು ತಾನೇ ನೀರ್ ಬಿಡ್ಕೊತೈತಿ, ಯಾವಾಗ ಬಂದಾಗಬೇಕು ತಾನೇ ಬಂದಾಗುತ್ತದೆ. ಎಷ್ಟು ನೀರ್ ಬೇಕು ಅಷ್ಟು ನೀರು ಸರಿಯಾದ ಪ್ರಮಾಣದಲ್ಲಿ ಗಿಡಗಳಿಗೆ ಉಣಿಸಲ್ಪಡುತ್ತದೆ. ಇದು ಈ ಇತ್ತೀಚಿನ ದಿನಗಳು ಯಾಕೆ ಅದು ಪಾಪ್ಯುಲರ್ ಆಗ್ತಾ ಇದೆ ಅಂದ್ರ, ಈಗ ಉದಾಹರಣೆ ಹೇಳ್ಬೇಕಂದ್ರ ಈಗ ನೋಡ್ರಿ, ಈಗೆಲ್ಲ ಹೈಡ್ರಾಲಿಕ್ ವಾಲ್ವ್ಸ್, ಆಮೇಲೆ ಕಂಟ್ರೋಲರ್ಸ್, ಆಮೇಲೆ ಸೋಲನೈಸ್ಡ್ ವಾಲ್ವ್ಸ್, ಸೆನ್ಸಾರ್ಸ್, ವಾಲ್ವ್ಸ್, ರಿಲೇ, ಡಿಜಿಟಲ್ ಮೀಟರ್ಸ್, ಟೆನ್ಶೋಮೀಟರ್ಸ್, ವೋಲ್ಟೇಜ್ ಸ್ಟೆಬಿಲೈಸರ್, ಈ ಎಲ್ಲ ಉಪಕರಣಗಳು ಲಭ್ಯವಿದಾವೆ. ಆಮೇಲೆ ಈಗೆಲ್ಲ ಏನಿದೆ ಗೊತ್ತಿದೆ ನಿಮಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಬಂದಿದೆ, ಮಷಿನ್ ಲರ್ನಿಂಗ್ ಟೆಕ್ನಾಲಜಿ ಬಂದಿದೆ. ಈ ಎಲ್ಲ ಆಧುನಿಕ IT ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಂಡು ಆಟೋಮೈಸೇಷನ್ ದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಈ ರೀತಿ ಯೂಸ್ ಮಾಡೋದ್ರಿಂದ ಬಹಳ ಇದರ ಅಡ್ವಾಂಟೇಜಸ್ ಏನದಾವು. ಒಂದೇದ್ದು ಸಾಕಷ್ಟು ಮೊದಲಿಗಿಂತ ಹೆಚ್ಚಿನ ನೀರು ಉಳಿತಾಯವಾಗುತ್ತದೆ, ಲೇಬರ್ ಏನೋ ಅವಶ್ಯಕತೆ ಬರಂಗಿಲ್ಲ, ಎನರ್ಜಿ ಎಸ್ಪೆಷಲಿ ನೀರ್ ಎತ್ತಬೇಕಾದ್ರೆ ಎನರ್ಜಿ ಬೇಕು, ಅದು ಉಳಿತಾಯವಾಗ್ತೈತಿ. ಫ್ಲೆಕ್ಸಿಬಿಲಿಟಿ ಇನ್ ಆಪರೇಷನ್, ರಾತ್ರಿ ಯೂಸ್ ಮಾಡಬಹುದು, ಡೇ ಟೈಮ್ ನಲ್ಲಿ ಯೂಸ್ ಮಾಡಬಹುದು. ಆಮೇಲೆ ಹೈ ಪ್ರಿಸಿಷನ್ ನೀರನ್ನು ಕೊಡಕ್ ಸಾಧ್ಯತೆ ಇದೆ. ಅಡ್ವಾನ್ಸ್ ಕ್ರಾಪ್ ವಾಟರ್ ಸಿಸ್ಟಮ್ಸ್ ಅನ್ನು ಯೂಸ್ ಮಾಡಬಹುದು. ವಾಟರ್ ಡಿಫ್ರೆಂಟ್ ಸೋರ್ಸ್ ಇಂದ ಯೂಸ್ ಮಾಡಕ್ ಸಾಧ್ಯತೆ ಇದೆ. ಈ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಈಗ ಆಟೋಮೇಷನ್ ಬರ್ತಾ ಇದೆ, ಬಟ್ ವೆರಿ ಫಾಸ್ಟ್ ಬರ್ತಾ ಇದೆ. ಇದು ಎಲ್ಲಾ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಡ್ರಿಪ್ಪಿಗೆ ಏನ್ ಅಡ್ವಾಂಟೇಜ್ ಅದಕ್ಕಿಂತ ಹೆಚ್ಚಿನ ಅಡ್ವಾಂಟೇಜಸ್ ಅಥವಾ ಉಪಯೋಗಗಳನ್ನ ತಗೊಳಕ್ ಸಾಧ್ಯತೆ ಇದೆ. ಇನ್ನು ಸಮ್ ಕೇಸ್ ಸ್ಟಡಿ ಮಾಡ್ತೀನಿ. ಈಗ ರಾಮ್ಥಾಳ್ ಡ್ರಿಪ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ ನಾವೆಲ್ಲ ಕೇಳಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಕೆಲವು ವರ್ಷಗಳ ಹಿಂದೆ ಅಥವಾ ಒಂದು 5-6 ವರ್ಷಗಳಲ್ಲಿ ರೈತರು ತಮ್ಮ ಹೊಲಗಳಲ್ಲಿ ಮಾತ್ರ ಡ್ರಿಪ್ ಸ್ಪ್ರಿಂಕ್ಲರ್ ಅನ್ನು ಮಾಡ್ತಾ ಇದ್ರು, ಕೇಳ್ತಿದ್ದು. ಆದ್ರೆ ಲಾರ್ಜ್ ಸ್ಕೇಲ್ ಕಮ್ಯುನಿಟಿ ಇರಿಗೇಷನ್ ದಲ್ಲಿ ಡ್ರಿಪ್ ಸ್ಪ್ರಿಂಕ್ಲರ್ ಮಾಡಿದ್ದು ಪ್ರಮಾಣ ಬಹಳಷ್ಟು ಕಡಿಮೆ ಇತ್ತು. ಆದ್ರೆ ಕರ್ನಾಟಕ ಸರ್ಕಾರದವರು KBJN ಕರ್ನಾಟಕ ಭಾಗ್ಯ ಜಲ ನಿಗಮ ಇದರ ವತಿಯಿಂದ ಆಲ್ಮಟ್ಟೆ ಸುತ್ತ ಹುನಗುಂದ ತಾಲೂಕಿನಲ್ಲಿ ರಾಮ್ಥಾಳ್ ಅಂತ ಒಂದು ಊರಿದೆ, ಅಥವಾ ರಾಮ್ಥಾಳ್ ದೊಡ್ಡ ಊರಿದೆ. ಅಲ್ಲಿ ಕಂಪ್ಲೀಟ್ ಸುಮಾರು 24,000 ಹೆಕ್ಟರ್ 60,000 ಎಕರೆ ಪ್ರದೇಶಕ್ಕೆ ಈ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಅಳವಡಿಸಿ ಆಲ್ಮೋಸ್ಟ್ 6-8 ವರ್ಷ ಆಯ್ತು. ಸಕ್ಸಸ್ಫುಲ್ ಇಟ್ ಇಸ್ ವರ್ಕಿಂಗ್. ಇದನ್ನ ಜೈನ್ ಇರಿಗೇಷನ್ ದವರು ಮತ್ತು ನೆಟಾಫಿಮ್ ಇರಿಗೇಷನ್ ದವರು ಇಬ್ರು ಆಲ್ಮೋಸ್ಟ್ ಅಬೌಟ್ 50% ಏರಿಯಾನ ಕವರ್ ಮಾಡ್ತಾ ಇದ್ದಾರೆ ಮತ್ತು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಇದು ನನಗನ್ನಿಸ ಮಟ್ಟಿಗೆ ಇಷ್ಟು ದೊಡ್ಡ ಏರಿಯಾ ಕವರ್ ಆಗಿದ್ದು ಜಗತ್ತಿನ ನನಗನ್ನಿಸ ಮಟ್ಟಿಗೆ ಒಂದೇ ಯೂನಿಟ್ ನಲ್ಲಿ ಒಂದೇ ಕಡೆ ಒಂದೇ ಸಿಸ್ಟಮ್ ದಲ್ಲಿ ಮಾಡಿದ್ದು ದೊಡ್ಡದು, ಇದು ಏಕೈಕ ಸಿಸ್ಟಮ್ ಆಗಿದೆ. ಆಮೇಲೆ ಇದು ಬಹಳಷ್ಟು ಪ್ರದೇಶ ಇದನ್ನು ನೋಡಿ ಅಳವಡಿಸ್ಕೊಳ್ಳಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಎಸ್ಪೆಷಲಿ ಇದನ್ನು ಒಂದೇ ಅಲ್ಲ, ಸಿಂಗಟ್ಲೂರು, ಚಿಗ್ಗಾಂವಿ ಅದನ್ನು ಯಶಸ್ವಿಯಾಗಿ ಸ್ಪ್ರಿಂಕ್ಲರ್ ಡ್ರಿಪ್ ಯೂಸ್ ಮಾಡ್ತಾ ಇದ್ದಾರೆ. ಇದು ಅಲ್ಲದೆ ಕೊಪ್ಪಳದಲ್ಲಿ ಇದಕ್ಕಿಂತ ರಾಮ್ಥಾಳ್ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ಪಿನ ಮುಖಾಂತರ ಉಪಯೋಗ ಮಾಡುವ ಪ್ರಯತ್ನ ಅಥವಾ ಇನ್ವೆಸ್ಟಿಗೇಷನ್ ನಡೆದಿದೆ. ಇದರಲ್ಲಿ ನೋಡ್ರಿ, ನಾ ಏನ್ ಹೇಳಿದ್ರೆ ರಾಮ್ಥಾಳದಲ್ಲಿ ಸುಮಾರು 15,000 ರೈತರು ಬೆನಿಫಿಟ್ ಆಗಿದ್ದಾರೆ. ಆಮೇಲೆ 100 ಹಳ್ಳಿ ಕವರ್ ಆಗಿದಾವು. ಇದು ಟೋಟಲ್ ವಾಟರ್ ರಿಕ್ವೈರ್ಮೆಂಟ್ ಅಂದ್ರೆ ಎಷ್ಟಿದೆ ಅಂದ್ರೆ 2.77 TMC ಅಷ್ಟು ನೀರನ್ನ ಈ ಪ್ರಾಜೆಕ್ಟ್ ಬಳಸ್ತಾ ಇದ್ದಾರೆ. ಕರ್ನಾಟಕ ಗೌರ್ಮೆಂಟ್ 786 ಕೋಟಿ ರೂಪಾಯಿ ಈ ಯೋಜನೆಗಾಗಿ ಖರ್ಚು ಮಾಡಿದೆ. ಇದನ್ನ ಜೈನ್ ಮತ್ತು ನೆಟಾಫಿಮ್ ದವರು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಇದು ನೋಡ್ರಿ, ಇದು ಸದ್ದ ಇದ್ರದ್ದು ಸ್ಕಿಮೆಟಿಕ್ ಡಯಾಗ್ರಾಮ್ ಅಂದ್ರ ಫಸ್ಟ್ ಇದೊಂದು ದೊಡ್ಡ ಡಿಸ್ಟ್ರಿಬ್ಯೂಟರ್ ಇದೆ. ಡಿಸ್ಟ್ರಿಬ್ಯೂಟರ್ ಗ್ರಾವಿಟಿ ಲ್ಯಾಟ್ರಲ್ಸ್ ತಂದ ಟ್ಯಾಂಕಿಗೆ ತಂದಿದ್ದಾರೆ. ಟ್ಯಾಂಕ್ ನಿಂದ ಪಂಪ್ ಮಾಡಿ ಅದನ್ನ ವಾಲ್ ಕಂಟ್ರೋಲ್ ಮಾಡ್ಕೊಂಡ ಸ್ಕ್ರೀನ್ ಫಿಲ್ಟರ್ ಎಲ್ಲ ಎಷ್ಟು ಸಿಂಗಲ್ ಪಾಯಿಂಟ್ ನಲ್ಲಿ ಮಾಡಿ, ಸೆವೆರಲ್ ಪಾಯಿಂಟ್ ನಲ್ಲಿ ಮಾಡಿ ಹಿಂದಾಗಡೆ ಅದನ್ನ ನೀರನ್ನ ಲಾಸ್ಟ್ ಸ್ಟೇಜ್ ನಾಗ ಹೊಲಕ್ ಬಿಡ್ತಾ ಇದ್ದಾರೆ. ವೆರಿ ಸಿಸ್ಟಮೆಟಿಕ್ ಆಗಿ ಮತ್ತೆ ಇದು ಆಟೋಮೇಟೆಡ್ ಇದೆ.
ಒಂದ್ ಲೆವೆಲ್ ಆಗೋಣ ತಾನೇ ಬಂದ್ ಆಗೋದು, ತಾನೇ ಸ್ಟಾರ್ಟ್ ಆಗೋದು, ಎಲ್ಲ ಲೇಟೆಸ್ಟ್ ಎಲ್ಲ ಟೆಕ್ನಾಲಜಿನ ಇದನ್ನ ಅಡಾಪ್ಟ್ ಮಾಡಿದ್ದಾರೆ. ಆಮೇಲೆ ಇದು ನೋಡ್ಬೋದು, ಇದು ಅಡ್ವಾಂಟೇಜಸ್ ಏನದಪ್ಪ, ಇದು ಸ್ಪೆಷಾಲಿಟಿ ಏನು. ಫಸ್ಟ್ ಇಟ್ ಇಸ್ ದ ಕಮ್ಯುನಿಟಿ ಡ್ರಿಪ್ ಪ್ರಾಜೆಕ್ಟ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಷ್ಟು ದಿನ ಎಲ್ಲರೂ ಮಾಡೋದು ರೈತರು ಇಂಡಿವಿಜುವಲಿ ಮಾಡ್ತಿದ್ರು, ತಮ್ಮ ರೈತರು ತಮ್ಮ ಹೊಲಕ್ಕೆ ಮಾಡ್ತಿದ್ರು. ಕಮ್ಯುನಿಟಿ ಇಸ್ ವೆರಿ ಡಿಫಿಕಲ್ಟ್, ಸೋ ಮೆನಿ ಫ್ಯಾಕ್ಟರ್ಸ್ ಇನ್ವಾಲ್ವ್ಡ್, ಸೋಶಿಯೋ ಎಕನಾಮಿಕ್ ಆಸ್ಪೆಕ್ಟ್ಸ್ ಇನ್ವಾಲ್ವ್ಡ್. ಇದು ಆಸ್ ಎ ಕಮ್ಯುನಿಟಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಂತ ತಿಳ್ಕೊಂಡು ಅಡಾಪ್ಟ್ ಮಾಡ್ತಾ ಇದ್ದಾರೆ. ಇದು ವೈರ್ಲೆಸ್ ಆಟೋಮೇಷನ್ ಸಿಸ್ಟಮ್. ಇದು ಕಂಪ್ಲೀಟ್ ವೆರಿ ಅಡ್ವಾನ್ಸ್ಡ್ ವೈರ್ಲೆಸ್ ಆಟೋಮೇಷನ್ ಮೀನ್ಸ್ ಇದರಲ್ಲಿ ಎಲ್ಲೂ ವೈರ್ ಕನೆಕ್ಷನ್ಸ್ ಇಲ್ಲ, ಆಟೋಮೈಸೇಷನ್ ವೈರ್ಲೆಸ್ ಮಾಡ್ತಾ ಇದ್ದಾರೆ. ಮಾನಿಟರಿಂಗ್ ಅಂಡ್ ಕಂಟ್ರೋಲ್ ಅಪ್ ಟು ಫಾರ್ಮರ್ ಲೆವೆಲ್. ಎಲ್ಲಿ ತನಕ ಕಂಟ್ರೋಲ್ ಆಗುತ್ತೆ ಅಂದ್ರೆ ಫಾರ್ಮರ್ ಲೆವೆಲ್ ತನಕ ಎಷ್ಟು ನೀರ್ ಬೇಕು ಆ ಲೆವೆಲ್ ತನಕ ಕಂಟ್ರೋಲ್ ಇದೆ. ನಿಮ್ದು ಮೇನ್ ಜಾಕ್ವೆಲ್ ಹಿಡ್ಕೊಂಡು ಅಪ್ ಟು ಫಾರ್ಮ್ ಲೆವೆಲ್ ತನಕ ಇದ್ರಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಇನ್ನೊಂದು ಸ್ಪೆಷಾಲಿಟಿ, ಜಸ್ಟ್ ಕಂಪ್ನಿದವರು ಡ್ರಿಪ್ ಸ್ಪ್ರಿಂಕ್ಲರ್ ಹಾಕಿ ಹೋಗ್ತಾ ಇಲ್ಲ, 5 ವರ್ಷ O&M ಅವ್ರ ಜವಾಬ್ದಾರಿ ಇದೆ. ಇದು ನೋಡ್ಬೋದು ನಾವೆಲ್ಲ ವಿವಿಧ ರೀತಿ ರೈತರಿಗೆ ಇದರಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇದು ಹೇಗೆ ಸಿಸ್ಟಮ್ ಕೆಲಸ ಮಾಡ್ತಾ ಇದೆ, ಇದನ್ನ ಹೇಗೆ ಬೆಳಿಬೇಕು, ವಿವಿಧ ರೀತಿಯ ತರಬೇತಿಗಳು ನಡೆದಿದ್ದಾವು. ಈ ರೀತಿಯಾಗಿ ರಾಮ್ಟಾಳ್ ಒಂದು ಯಶಸ್ವಿ ಲಾರ್ಜ್ ಸ್ಕೇಲ್ ಸ್ಪ್ರಿಂಕ್ಲರ್ ಅಂಡ್ ಡ್ರಿಪ್ ಅಪ್ಲಿಕೇಶನ್ ಪ್ರಾಜೆಕ್ಟ್ ಆಗಿದೆ. ಇದೇ ರೀತಿ ಬೇರೆ ಬೇರೆ ಕಡೆ ಬರ್ತಾ ಇದೆ. ಇನ್ನ ಒಂದ್ ಮಾತಾಡ್ಬೇಕಂದ್ರೆ ಶುಗರ್ ಕೇನ್ ಫಾರ್ ಡ್ರಿಪ್. ಇದು ಗೊತ್ತಿದೆ, ಬಹಳಷ್ಟು ಪ್ರದೇಶದಲ್ಲಿ ಎಲ್ಲಿ ರೈತರು ಕಬ್ಬು ಬೆಳಿತಾ ಇದ್ದಾರೆ, ನೀವು ಕೃಷ್ಣಾ ಮೇಲ್ದಂಡೆ ಯೋಜನೆ ತಗೋರಿ, ಘಟಪ್ರಭಾ, ಮಲ್ಲಪ್ರಭಾ, ತುಂಗಭದ್ರಾ ಎಲ್ಲೇ ತಗೋರಿ, ಕಬ್ಬು ಬೆಳೆದ ಏನಾಗ್ತಾ ಇದೆ, ನೀರ್ ಹೆಚ್ಚಿಗೆ ಕೊಟ್ಟ ಅವಶ್ಯಕತೆ ಬಹಳಷ್ಟು ಭೂಮಿ ಜೌಗು ಸೋಳಾಗ್ತಾ ಇದೆ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಈ ಕಮಾಂಡ್ ಏರಿಯಾದಲ್ಲಿ ಒಂದು 15-20% ಭೂಮಿ ಜೌಳು ಸೋಳಾಗ್ ಹೋಗಿದೆ. ರೈತರಿಗೆ ಅದು ಗೊತ್ತಾಗಿದೆ, ನೀರ್ ಹೆಚ್ಚು ಕೊಟ್ಟರೆ ಭೂಮಿ ಕೆಡ್ತೈತೆ ಅಂತ ಹೇಳಿ ಒಂದು. ಆಮೇಲೆ ನೀರ್ ಹೆಚ್ಚು ಕೊಡೋದ್ರಿಂದ ಟೇಲ್ ಎಂಡ್ ಫಾರ್ಮರ್ಸ್ ನೀರ್ ಸಿಗ್ತಾ ಇಲ್ಲ. ಹೀಗಾಗಿ ಈಗ ಡ್ರಿಪ್ ಸ್ಪ್ರಿಂಕ್ಲರ್ ಅನ್ನ ಬಳಸುವುದು ಅದರ ಅವಶ್ಯಕತೆ ರೈತರಿಗೂ ಗೊತ್ತಾಗಿದೆ ಮತ್ತು ಸರ್ಕಾರಕ್ಕೂ ಗೊತ್ತಾಗಿ ವರ್ಷ ಅದನ್ನ ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ ಬಳಕೆಗೆ ಹೆಚ್ಚಿನ ಒತ್ತು ಕೊಡ್ತಾ ಇದೆ. ಈಗ ಈ ಎಕ್ಸಾಂಪಲ್ ಹೇಳ್ಬೇಕಂದ್ರ ಇರಿಗೇಷನ್ ಹೇಳಿದೆ ನಿಮ್ಗೆ, ಆಲ್ಮೋಸ್ಟ್ 85 to 90% ಆಫ್ ದಿ ಟೋಟಲ್ ವಾಟರ್ ಅವೈಲೇಬಲ್ ಎಷ್ಟು ನೀರ್ ಸಿಗ್ತೈತಲ್ಲ ಅಷ್ಟು ಇರಿಗೇಷನ್ ಯೂಸ್ ಆಗ್ತಾ ಇದೆ. ಆಮೇಲೆ ಅದರಲ್ಲಿ ಮ್ಯಾಕ್ಸಿಮಮ್ ಏರಿಯಾ ಪ್ಯಾಡಿ ಮತ್ತು ಶುಗರ್ ಕೇನ್ ಯೂಸ್ ಆಗ್ತಾ ಇದೆ. ಆಮೇಲೆ 1 TMC ನೀರು 1000 million cubic feet. 1 TMC ನೀರ್ದಿಂದ ನೀವು ಡ್ರೈ ಫ್ರೂಟೆಡ್ ಕ್ರಾಪ್ಸ್ ಅಂದ್ರೆ ಮೆಣಸಿಕಾಯಿ ಬೆಳೆದ್ರಿ, ಹತ್ತಿ ಬೆಳೆದ್ರಿ, ತೊಗರಿ ಬೆಳೆದ್ರಿ ಅಂದ್ರೆ ಆಲ್ಮೋಸ್ಟ್ 4000 ಹೆಕ್ಟರ್ ಅಥವಾ 10,000 ಎಕರೆ ನೀರಾವರಿಯನ್ನ ಮಾಡಬಹುದು 1 TMC ಇಂದ. ಅದೇ ನೀವು ಪ್ಯಾಡಿ ಬೆಳೆದ್ರಿ ತಿಳ್ಕೊರಿ ಅಥವಾ ಭತ್ತ ಬೆಳೆದ್ರಿ, ನೀವು 1 TMC ನೀರಿನಿಂದ ಕೇವಲ 1000 ಹೆಕ್ಟರ್ ಏರಿಯಾ ಮಾತ್ರ ನೀರಾವರಿಗೆ ಒಳಪಡಿಸಬಹುದು. ಇನ್ನ ಶುಗರ್ ಕೇನ್ ನೀವು ಎಲ್ಲರ ಕಬ್ಬು ಬೆಳೆದ್ರಪ್ಪ ಅಂದ್ರೆ ಆಲ್ಮೋಸ್ಟ್ 1600 ಹೆಕ್ಟರ್ ಪ್ರದೇಶವನ್ನು ನೀವು ನೀರಾವರಿಗೆ ಒಳಪಡಿಸಲು ಸಾಧ್ಯತೆ ಇದೆ. ಈ ರೀತಿಯಾಗಿ ನೀವು ಇಷ್ಟು ನೀರನ್ನ ಖರ್ಚು ಮಾಡ್ತಾ ಇದ್ದೇವು, ಅದನ್ನು ಉಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು ನೋಡ್ರಿ. ಈಗ ಬರೀ ಶುಗರ್ ಕೇನ್ ಸ್ಟಡಿ ಮಾಡ್ರಿ ನೀವು. ಏರಿಯಾ ಅಂಡರ್ ಶುಗರ್ ಕೇನ್ ಕರ್ನಾಟಕದಲ್ಲಿ 4.3 ಲಕ್ಷ ಹೆಕ್ಟರ್ ಇದೆ. ಅಂದ್ರೆ ಆಲ್ಮೋಸ್ಟ್ 10 ಲಕ್ಷ ಎಕರ್ ಪ್ರದೇಶ ನಮ್ಮಲ್ಲಿ ಶುಗರ್ ಕೇನ್ ಅಲ್ಲಿ ಇದೆ. ಆಮೇಲೆ 5-7 ಲಕ್ಷ ರೈತರು ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ಇದರ ಆನ್ಯುವಲ್ ವಾಟರ್ ಕನ್ಸ್ಯೂಮ್ಷನ್ ಸುಮಾರು 250 ರಿಂದ 330 TMC ನೀರು. ಇಷ್ಟು ನೀರು ಕರ್ನಾಟಕದಲ್ಲಿ ನೀವು ಬೀದರ್ ಹಿಡ್ಕೊಂಡು ನೀವು ಮೈಸೂರು ತನ ಹೋದ್ರೆ ಸುಮಾರು 250 ರಿಂದ 330 TMC ನೀರು ನಮ್ ಶುಗರ್ ಕೇನ್ಗೆ ಖರ್ಚಾಗ್ತಾ ಇದೆ. ಆಮೇಲೆ ಆನ್ಯುವಲ್ ಪವರ್ ಕನ್ಸ್ಯೂಮ್ಷನ್ಸ್ ಅಂದ್ರೆ ಶುಗರ್ ಕೇನ್ ನೀರ್ ಬಳಸ್ಬೇಕು, ನೀರ್ ಲಿಫ್ಟ್ ಮಾಡ್ಬೇಕಲ್ಲ, ಅದು ಸುಮಾರು 170.86 crore ಯೂನಿಟ್ಸ್ ಎಲೆಕ್ಟ್ರಿಕ್ ಯೂನಿಟ್ಸ್ ಅಷ್ಟು ಎನರ್ಜಿ ಖರ್ಚಾಗ್ತಾ ಇದೆ ಏನೀಗ ಇವತ್ತು ಮಾಡೋದ್ರಿಂದ ಅಥವಾ ಸರ್ಫೇಸ್ ಇರಿಗೇಷನ್ ಮೆಥಡ್ ದಿಂದ. ಅದನ್ನ ನಾವು ಸಪೋಸ್ ನಾವು ಸರ್ಫೇಸ್ ಇರಿಗೇಷನ್ ಟು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಕನ್ವರ್ಟ್ ಮಾಡ್ದೇವು ಅಂದ್ರೆ ಏನೇನ್ ಬೆನಿಫಿಟ್ ಆಕೈತಿ? ಡೈರೆಕ್ಟ್ ಬೆನಿಫಿಟ್ ಟು ದಿ ಫಾರ್ಮರ್ಸ್ ಏನಾಕೈತಿ ನೋಡ್ರಿ. ಈಲ್ಡ್ ಇನ್ಕ್ರೀಸ್, ನಾವು ಫ್ಲಡ್ ದಿಂದ ಎಷ್ಟು ಇನ್ಕ್ರೀಸ್ ಆಗ್ಬೋದು ಬೆನಿಫಿಟ್ಸ್. ನಾವು ಬರೀ ಇರಿಗೇಷನ್ ನಾವು ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ಈಲ್ಡ್ ಹೆಚ್ಚಾಗಿ ಸುಮಾರು ರೈತರಿಗೆ 7,204 ಕೋಟಿ ರೂಪಾಯಿ ಬೆನಿಫಿಟ್ ಆಗುತ್ತೆ. ಆಮೇಲೆ ಸೀಡ್ ಮಟೀರಿಯಲ್ 488 ಕೋಟಿ ಬೆನಿಫಿಟ್ ಆಗುತ್ತೆ. ಕಾಸ್ಟ್ ಆಫ್ ಫರ್ಟಿಲೈಸರ್, ಯಾಕಂದ್ರೆ ಇದ್ರ ಕಾಸ್ಟ್ ಆಫ್ ಫರ್ಟಿಲೈಸರ್ಸ್ ಬಹಳ ನಾವ್ ಇದ್ರಾಗ ಎಲ್ಲರ ನಾವು ಕಾಸ್ಟ್ ಆಫ್ ಫರ್ಟಿಲೈಸರ್ 1,628 ಕೋಟಿ ನಾವು ಫ್ಲಡ್ ನಾಗ ಖರ್ಚು ಮಾಡಿದ್ರೆ ನಾವು ಡ್ರಿಪ್ ನಲ್ಲಿ ಕೇವಲ 1,058 ಕೋಟಿ ರೂಪಾಯಿ ಖರ್ಚಾಗುತ್ತೆ, 570 ಕೋಟಿ ಉಳಿಯುತ್ತೆ. ಲೇಬರ್ ಸೇವಿಂಗ್ 608 ಕೋಟಿ ಉಳಿಯುತ್ತೆ. ರೈತರಿಗೆ ಡೈರೆಕ್ಟ್ ರೈತರಿಗೆ ಸುಮಾರು 8,800 ಕೋಟಿ ರೂಪಾಯಿ ಬೆನಿಫಿಟ್ ಆಗುತ್ತೆ ನಾವು ಸರ್ಫೇಸ್ ಟು ಡ್ರಿಪ್ಪಿಗೆ ಬಂದ್ರೆ. ಇನ್ನು ಸೆಕೆಂಡ್ ಬೆನಿಫಿಟ್ ಶುಗರ್ ಮಿಲ್ಸ್. ಶುಗರ್ ಮಿಲ್ಸ್ ಗೆ ಹೆಂಗ್ ಬೆನಿಫಿಟ್ ಆಗುತ್ತೆ ಅಂದ್ರೆ ಶುಗರ್ ರಿಕವರಿ. ಆಲ್ಮೋಸ್ಟ್ ನೀವು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಮಾಡೋದ್ರಿಂದ ಡ್ರಿಪ್ ಮಾಡೋದ್ರಿಂದ 1% ದಷ್ಟು ನಿಮ್ದು ಇಳುವರಿ ಹೆಚ್ಚಾಗುತ್ತೆ, 1% ರಿಕವರಿ ರೇಟ್ ಹೆಚ್ಚಾಗುತ್ತೆ. ಅಂದ್ರೆ 10 ಇದ್ರೆ 11% ಆಗುತ್ತೆ. ಅದರಿಂದ ಸುಮಾರು 2,713 ಕೋಟಿ ಬೆನಿಫಿಟ್ ಆಗುತ್ತೆ ಕಂಪನಿಗೆ. ಆಮೇಲೆ ಬೈ ಪ್ರಾಡಕ್ಟ್ ಬಗಾಸ್ ಆಯ್ತು, ಪ್ರೆಸ್ ಮಡ್ ಆಯ್ತು, ಸ್ಪ್ರಿಟ್ ಆಯ್ತು, ಇದರಿಂದ ಸುಮಾರು 2,785 ಕೋಟಿ ಆಗುತ್ತೆ.
ಈ ರೀತಿಯಾಗಿ ಸುಮಾರು 4,998 ಕೋಟಿ ಫ್ಯಾಕ್ಟರಿ ಬೆನಿಫಿಟ್ ಆಗುತ್ತೆ. ಬೆನಿಫಿಟ್ಸ್ ಟು ದಿ ಗೌರ್ಮೆಂಟ್, ವಾಟರ್ ಎಷ್ಟು ಸೇವ್ ಆಗುತ್ತೆ, ಪವರ್ ಎಷ್ಟು ಸೇವ್ ಆಗುತ್ತೆ, ಕೋ ಜನರೇಷನ್ ಏನ್ ಎಲೆಕ್ಟ್ರಿಸಿಟಿ ಸಿಗುತ್ತೆ, ಟ್ಯಾಕ್ಸಸ್ ಬೈ ಶುಗರ್ ಮಿಲ್ ಎಷ್ಟು ಹೆಚ್ಚಿಗೆ ಬರುತ್ತೆ. ಮೀನ್ಸ್ ಓವರ್ ಆಲ್ ಎಲ್ಲ ಬೆನಿಫಿಟ್ ಆಡ್ ಮಾಡಿದ್ರೆ ಸುಮಾರು ನಾವು ಸರ್ಫೇಸ್ ಟು ಮೈಕ್ರೋ ಇರಿಗೇಷನ್ ಶಿಫ್ಟ್ ಆದ್ರೆ ಶುಗರ್ ಕೇನ್ ಒಂದರಲ್ಲಿ ವರ್ಷ ಸುಮಾರು 34,000 ಕೋಟಿ ರೂಪಾಯಿ ಬೆನಿಫಿಟ್ ಆಗುತ್ತೆ. ಇದನ್ನ ಎಕನಾಮಿಕ್ ಅನಾಲಿಸಿಸ್ ಮಾಡಿದಾಗ ಇಷ್ಟು ಸಾಧ್ಯತೆ ಇದೆ. ಇದು ಅಡ್ವಾಂಟೇಜ್ ಆಫ್ ದಿ ಡ್ರಿಪ್ ಫಾರ್ ದಿ ಶುಗರ್ ಕೇನ್ ಅಂತ. ಇನ್ನ ಮೇಂಟೆನೆನ್ಸ್ ಆಫ್ ದಿ ಸಿಸ್ಟಮ್, ಆಕ್ಚುಲಿ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಡ್ರಿಪ್ ಇರಿಗೇಷನ್ ಇಂಪ್ಯಾಕ್ಟ್ ಸ್ಟಡಿ ಸ್ಪ್ರಿಂಕ್ಲರ್ ಮಾಡಿದೆವು. ಬಟ್ ಏನಾಗ್ತೈತಿ, ಸ್ಪ್ರಿಂಕ್ಲರ್ ಈಗೆಲ್ಲ ಹೊಸ ಟೆಕ್ನಾಲಜಿ ಮೊದ್ಲು ಏನಾಗ್ತಿತ್ತು, ಬೇರೆ ಬೇರೆ ಇದರಿಂದ ಒಂದೊಂದ್ಸಲ ಡ್ರಿಪ್ಪರ್ ಸರಿಯಾಗಿ ಕ್ಲಾಗ್ ಆಗಿರ್ತಿತ್ತು, ಅಥವಾ ಸರ್ಫೇಸ್ ಇರಿಗೇಷನ್ ಇಲ್ಲಿ ಕಡಿತಿದ್ದು. ಹೀಗಾಗಿ ಏನ್ ಮಾಡ್ತಾರೆ, ರೈತರೆಲ್ಲ ಲ್ಯಾಟ್ರಲ್ ಹಾಕಿ ಒಂದ್ ಕಡೆ ಮೂಲ ತಗೊಂಡಿರ್ತಿದ್ರು. ಆದ್ರೆ ಬಿಕಾಸ್ ಆಫ್ ಏನು ಮೇಂಟೆನೆನ್ಸ್ ಸರಿ ಇರದೇ ಇರುವುದರಿಂದ, ಆದ್ರೆ ನಾವು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾರ ಇದ್ರ ಪೀರಿಯಡ್ ಸುಮಾರು 15-20 ವರ್ಷ ಆ ಲ್ಯಾಟ್ರಲ್ ಏನು ಪ್ರಾಬ್ಲಮ್ ಇಲ್ಲ, ಸರಿಯಾಗಿ ಯೂಸ್ ಮಾಡಬಹುದು. ಇದರಲ್ಲಿ ಏನೇನ್ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಸಿಸ್ಟಮ್ ಅನ್ನು ಸರಿಯಾಗಿ ಫ್ಲಶಿಂಗ್ ಮಾಡ್ಬೇಕು, ಕೆಮಿಕಲ್ ಟ್ರೀಟ್ಮೆಂಟ್ ಮಾಡ್ಬೇಕು, ಫಿಲ್ಟರ್ಸ್ ಅವಾಗ ಕ್ಲೀನಿಂಗ್ ಮಾಡ್ಬೇಕು, ಬ್ಯಾಕ್ ಫ್ಲಶಿಂಗ್ ಮಾಡಿ ಎಲ್ಲಾ ಕಷ್ಟಗಳನ್ನ ಹೊರಗೆ ಹಾಕ್ಬೇಕು, ಪಿರಿಯಾಡಿಕ್ ಇನ್ಸ್ಪೆಕ್ಷನ್ ಮಾಡ್ಕೋಬೇಕಾಕತಿ, ಕ್ಲಾಗಿಂಗ್ ಆಗಿದ್ದನ್ನ ಎಸಿಡ್ ಟ್ರೀಟ್ಮೆಂಟ್ ಸ್ವಚ್ಛ ಮಾಡ್ಕೋಬೇಕು. ಇವೆಲ್ಲ ಮಾಡೋದ್ರಿಂದ ಸಮಸ್ಯೆಗಳು ಬರಂಗಿಲ್ಲ. ನೀರಿನಲ್ಲಿ ವಿವಿಧ ಕಾಶ್ಮೀರಗಳು ಕೊಳವೆ, ಹನಿ ಕೊಳವೆ ಕಟ್ಟಿಕೊಂಡು ನೀರು ಸರಾಗವಾಗಿ ಹರಿಯಲು ಅಡಚಣೆ ಉಂಟಾಗ್ತೈತಿ. ಏನು ಸಮಸ್ಯೆ, ಶೋಧಕ ಕಾರ್ಯ ಸಮಯ ಕೊರತೆ ಕಾಣಿಸ್ತದೆ. ಶೋಧಕ ಫಿಲ್ಟರ್ ನಲ್ಲಿ ಅಗೇನ್ ಅಂಡ್ ಅಗೇನ್ ನಾವು ಅದನ್ನ ಸ್ವಚ್ಛ ಮಾಡದೇ ಇದ್ರೆ ಆ ಫಿಲ್ಟರ್ ಪೋರ್ಸ್ ನಲ್ಲಿ ಕಸ ಕುತ್ತ ಅದನ್ನ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆಮೇಲೆ ವಾಲ್ವ್ಸ್ಗೆ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಪಂಪಿನ ಕಾರ್ಯ ಸಮರ್ಥದಲ್ಲಿ ಕೊರತೆ ಕಾಣುತ್ತದೆ. ಆಮೇಲೆ ಕೊಳವೆ, ಹನಿ ಸಾಧನ ಮುಂತಾದ ಭಾಗಗಳೇ ಹನಿಯಾಗಿ ನೀರಿನ ಸಮರ್ಪಕವಾಗಿ ಕೆಲಸ ಮಾಡುವುದಿಲ್ಲ. ಈ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ನಾವು ಬರದಂಗ ಇರ್ಬೇಕಾತಂದ್ರೆ ನಾ ಹೇಳಿದ್ದು ಎಲ್ಲಾನು ವಿವಿಧ ಹಂತದಲ್ಲಿ ನಾವು ಅದನ್ನ ಮೇಂಟೆನೆನ್ಸ್ ಮಾಡ್ತಾ ಇರ್ಬೇಕಾಗುತ್ತೆ. ನೋಡ್ರಿ, ಎಸ್ಪೆಷಲಿ ಏನಾಕಿತ್ತು ಇವೆಲ್ಲ ನೋಡ್ರಿ, ದಿಸ್ ಇಸ್ ಕ್ಲಾಗಿಂಗ್. ಎಸ್ಪೆಷಲಿ ನಾವ್ ಏನ್ ಈಗೆಲ್ಲ ಅಡ್ವಾನ್ಸ್ ಫಿಲ್ಟರ್ ಬಂದಿದಾವ್, ಬಟ್ ಸ್ಟಿಲ್ ಒಂದೊಂದ್ಸಲ ಕಶ್ಮೀರಗಳಾಗ್ಲಿ, ಮಣ್ಣಿನ ಪಾರ್ಟಿಕಲ್ಸ್ ಆಗ್ಲಿ ಹೋಗಿ ಇನ್ಲೈನ್ ಟ್ರಿಪ್ಪರ್ ಆಗ್ಲಿ, ಟ್ರಿಪ್ಪರ್ ನಲ್ಲಿ ಹೋಗಿ ಅವತ್ತನ್ನ ಚೋಕ್ ಮಾಡಿ ಬಂದ್ ಮಾಡ್ತಾ ಹೋಗ್ತಾರೆ. ಇದನ್ನ ಮಾಡ್ಬೇಕಾದ್ರೆ ಸರಿಯಾಗಿ ಮೇಂಟೆನೆನ್ಸ್ ಮಾಡ್ಬೇಕು. ಇನ್ನು ಫ್ಯೂಚರ್, ಈ ಮೈಕ್ರೋ ಇರಿಗೇಷನ್ ಫ್ಯೂಚರ್ ಏನಿದೆ, ಫಸ್ಟ್ ಆಟೋಮೈಸೇಷನ್ ಇನ್ ಇಂಟೆಲಿಜೆನ್ಸ್ ಇಸ್ ವೆರಿ ಕಾಮನ್. ಈಗ ಎಸ್ಪೆಷಲಿ ಗೌರ್ಮೆಂಟ್ ಫಾರ್ಮ್ಸ್ ಆಗ್ಲಿ, ಲಾರ್ಜ್ ಸ್ಕೇಲ್ ಫಾರ್ಮರ್ಸ್ ಆಗ್ಲಿ, ಪ್ರೋಗ್ರೆಸಿವ್ ಫಾರ್ಮರ್ಸ್ ಆಗ್ಲಿ ಆಟೋಮೈಸೇಷನ್ ಮಾಡ್ತಾರೆ, ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾರ. ಅದು ಮಾಡೋದ್ರಿಂದ ನಮ್ ಕಂಪ್ಲೀಟ್ ಇರಿಗೇಷನ್ ಸಿಸ್ಟಮ್ ಕಾನ್ಸೆಪ್ಟೇ ಚೇಂಜ್ ಆಗುತ್ತೆ. ಯಾಕಂದ್ರೆ ಯಾವ ಕಂಪ್ಲೀಟ್ 100 ಎಕರೆ 1000 ಎಕರೆ ಹೊಲಕ್ಕೆ ಒಬ್ಬ ಮನುಷ್ಯನು ಇರದೇ ಕಂಪ್ಲೀಟ್ ನಾವ್ ಇರಿಗೇಷನ್ ಮಾಡಕ್ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಯುರೋಪ್, ಅಮೆರಿಕದಲ್ಲಿ ಆಗುತ್ತೆ ಆಟೋಮೈಸೇಷನ್ ಅಂಡ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ. ಎನ್ವೈರನ್ಮೆಂಟಲ್ ಎಫೆಕ್ಟ್ಸ್, ಮೈಕ್ರೋ ಇರಿಗೇಷನ್ ಮಾಡೋದ್ರಿಂದ ಭೂಮಿ ನಮ್ದು ಕೆಡಂಗಿಲ್ಲ, ವಾಟರ್ ಲಾಗಿಂಗ್ ಸಲಿನಿಟಿ ಆಗೋದಿಲ್ಲ, ಆಮೇಲೆ ಸಾಲ್ಟ್ ಕಾನ್ಸಂಟ್ರೇಷನ್ ಆಗೋದಿಲ್ಲ. ಆಮೇಲೆ ಹಿಂದಾಗಡೆ ಸಾಕಷ್ಟು ಎಲೆಕ್ಟ್ರಿಸಿಟಿ ಎನರ್ಜಿ ಉಳಿಯುತ್ತದೆ. ಆಮೇಲೆ ಈಗ ಸೋಲಾರ್ ಪ್ಯಾನೆಲ್ಸ್, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಮ್ಯಾಗ ಲೋಡ್ ಕಡಿಮೆ ಮಾಡಿ ನಾವು ನಮ್ದ ಕಾಸ್ಟ್ ಅನ್ನು ಕಡಿಮೆ ಮಾಡಿ ಸಕ್ಸಸ್ಫುಲ್ ಆಗಿ ಯೂಸ್ ಮಾಡ್ಬೋದು. ಕ್ಲೀನ್ ಎನರ್ಜಿ ಹೇಳಲ್ಲ, ವಿಂಡ್, ಸೋಲಾರ್ ಇವನ್ನೆಲ್ಲ ಯೂಸ್ ಮಾಡೋದ್ರಿಂದ ನಾವು ಈ ಡ್ರಿಪ್ ಸ್ಪ್ರಿಂಕ್ಲರ್ ಅನ್ನು ಸಕ್ಸಸ್ಫುಲ್ ಯೂಸ್ ಮಾಡ್ಕೋಬಹುದು. ಒಟ್ಟಾರೆನ ಹೇಳೋದಾದ್ರೆ, ಈಗ ನಾವ್ ಏನು ರೈತರ ಸರ್ಫೇಸ್ ಇರಿಗೇಷನ್ ಮೆಥಡ್ಸ್ ಮಾಡ್ತೇವಲ್ಲ, ಆ ಮೆಥಡ್ಸ್ ಬಹಳ ಹಳೆ ಮೆಥಡ್ ಆಗಿದೆ. ಅದ್ರಲ್ಲಿ ನೀರು ಬಹಳಷ್ಟು ಪೋಲಾಗ್ತೈತಿ, ಮತ್ತೆ ಇಳುವರಿಯಲ್ಲಿ ಒಂದು ಲಿಮಿಟ್ ಗಿಂತ ಹೆಚ್ಚಿಗೆ ಸಾಧ್ಯತೆ ಇಲ್ಲ. ಆದ್ರೆ ನಾವು ಮೈಕ್ರೋ ಇರಿಗೇಷನ್, ನೀವು ಸ್ಪ್ರಿಂಕ್ಲರ್ ಯೂಸ್ ಮಾಡ್ರಿ, ಡ್ರಿಪ್ ಯೂಸ್ ಮಾಡ್ರಿ, ಸಬ್ಸೆಪ್ರೇಟ್ ಡ್ರಿಪ್ ಯೂಸ್ ಮಾಡ್ರಿ, ಆಟೋಮೈಸೇಷನ್ ಸಿಸ್ಟಮ್ಸ್ ಯೂಸ್ ಮಾಡ್ರಿ. ಇದರಿಂದ ನೀರನ್ನ 50% ನೀರನ್ನು ಉಳಿಸಬಹುದು. ಆ ನೀರನ್ನು ನಮ್ಮ ಇರಿಗೇಷನ್ ಏರಿಯಾ ಹೆಚ್ಚಿಗೆ ಮಾಡಬಹುದು, ಅಲ್ಲದೆ ಇಳುವರಿಯಲ್ಲಿ ಹೆಚ್ಚಿಗೆ ಪಡೆಯಬಹುದು, ಮತ್ತು ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಪಡೆಯಲು ಸಾಧ್ಯತೆ ಇದೆ. ಈ ರೀತಿಯಾಗಿ ನಾವು ಮೈಕ್ರೋ ಇರಿಗೇಷನ್ ಉಪಯೋಗಿಸಿ ನೀರನ್ನು ದಕ್ಷತೆಯಿಂದ ಬಳಸಬಹುದು ಮತ್ತು ಹೆಚ್ಚಿನ ಉತ್ಪಾದನೆಯನ್ನು ಬಳಸಬಹುದು. Water is life. We all need clean water to live, to grow crops, to thrive. But there just isn't enough water or land to feed our hungry world. Unless we change the way we grow food. That's why millions of farmers are turning to Jane. Jane is totally integrated, totally innovative. Farmers helping farmers. The company logo reflects our holistic cycle of shared values. The sun, source of free, renewable energy. Enhanced crops thanks to tissue culture plants and improved inputs. Water used sparingly and intelligently. The land protected and used wisely to deliver more.
Jane has become a worldwide force in irrigation technology, the agri-value chain, and green energy solutions. Headquartered in Jalgaon, India, in just 2 generations, the company that started with 7,000 rupees has become a billion-dollar organization, the world leader in agrotechnology. Jane starts with detailed 3D designs and provides the widest range of irrigation products and solutions. In this remote part of the world where there is no electricity, Jane's solar-powered pumps provide on-demand irrigation through a variety of Jane pipes to irrigate the roots of plants produced in Jane's own fields and greenhouses. We pioneered the use of drip tapes for row crops with the innovative Chapin tape. Thanks to our micro-irrigation systems and close work with farmers, we help them grow better produce that sells for more. We have even created a breakthrough technique to grow rice with drip irrigation. The result, better yields and better quality. Israel is known for bringing advanced irrigation to the world, and Nandan Jain led the way with integral drip line and sprinklers. Jain, total integration, total technological innovation, whether you farm 1 or 100,000 acres. No one offers a greater variety of products than Jain. On 5 continents, Jain is transforming the lives of farmers. Millions of farmers, 10,500 associates, more than 1,000 agro-specialists, 30 production plants, sales in 116 countries, 7,000 dealers and distributors, global leaders in micro-irrigation, mangrove processing, tissue culture plantlets, pioneers in solar agri-pumping, producing 40,000 kilometers of drip tube every day, with annual revenues exceeding $1 billion and revenue growth of 1,400% in just 10 years. Why is Jain different? We are a global company that built our business on results, trust, constant innovation, and total integration. We are financially strong, enjoying steady, sustainable growth. We believe that you need to leave the world a better place than you found it. We believe in sustainability. We invest heavily in our people, our partners, and critically, our farmers. Food and energy security is tied to water security. But with today's technology, no one should ever go hungry. And every farmer, no matter how small or large, can produce more crop per drop. There is no need to fight wars over water, because if used wisely, we can make it last. Water is life, and at Jain, we are dedicated to improving life everywhere for everyone, now and in the future.